ಸ್ನೇಹಿತರೆ, ಇವತ್ತಿನ ಈ ಕತೆಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಕತೆ ಶುರು ಮಾಡೋದಕ್ಕಿಂತ ಮುಂಚೆ ನೀವೆಲ್ಲ ಈ ವಿಡಿಯೋಗಳನ್ನ ಎಲ್ಲೆಲ್ಲಿಂದ ನೋಡುತ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ನಮಗೆ ತಪ್ಪದೇ ತಿಳಿಸಿ. ಹಾಗೆ ವಿಡಿಯೋಗಂತೂ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಲೇಬೇಡಿ. ನನ್ನ ಹೆಸರು ಸುರೇಶ್. ಇವತ್ತು ನನಗೆ 55 ವರ್ಷ ವಯಸ್ಸು. ಜನ ನನ್ನನ್ನು ನೋಡಿದಾಗ ಇವನೊಬ್ಬ ತೀರ ಸಾಮಾನ್ಯ ಮನುಷ್ಯ ಅಂತ ಅಂದುಕೊಳ್ಳುತ್ತಾರೆ. ಆದರೆ ಯಾರಿಗೆ ಗೊತ್ತು, ನನ್ನ ಈ ಪುಟ್ಟನಿಗೆ ಹಿಂದೆ ಎಷ್ಟು ವರ್ಷಗಳ ಆಯಾಸ, ಇನ್ನೆಷ್ಟು ಈಡೇರದ ಕನಸುಗಳು, ಮತ್ತೆ ಎಷ್ಟು ಮುರಿದು ಬಿದ್ದ ಆಸೆಗಳು ಅಡಗಿವೆ ಅಂತ. ಕೆಲವೊಮ್ಮೆ ರಾತ್ರಿಯ ಆ ನಡುವಿನ ಜಾವದ ಮೌನದಲ್ಲಿ ನನಗೆ ದಿಢೀರನೆ ಎಚ್ಚರವಾದಾಗ ನಾನು ಮೇಲ್ಛಾವಣಿಯನ್ನೇ ದಿಟ್ಟಿಸಿ ನೋಡ್ತಾ ಇರ್ತೀನಿ. ಮನಸ್ಸಿನಲ್ಲಿಯೇ ನನ್ನನ್ನು ನಾನು ಒಂದು ಪ್ರಶ್ನೆ ಕೇಳ್ಕೊಳ್ತೀನಿ. ಅಲ್ಲ, ಒಬ್ಬ ಅಪ್ಪನ ಇಡೀ ಜೀವನ ನಿಜವಾಗ್ಲೂ ಬರೀ ತನ್ನ ಮಕ್ಕಳಿಗೋಸ್ಕರವೇ ಮುಡುಪಾಗಿರುತ್ತಾ? ಈ ಪ್ರಶ್ನೆಗೆ ಪ್ರತಿಯೊಬ್ಬರು ಒಂದೊಂದು ತರಹದ ಉತ್ತರ ಕೊಡಬಹುದು. ಆದರೆ ನನ್ನನ್ನೇನಾದರೂ ಕೇಳಿದರೆ ನನ್ನ ಉತ್ತರ ಒಂದೇ: ಹೌದು, ಖಂಡಿತ ಹೌದು. ಆದರೆ ನನ್ನ ಕತೆ ಇಲ್ಲಿಂದ ಶುರುವಾಗೋದಿಲ್ಲ. ನನ್ನ ಕತೆ ಶುರುವಾಗೋದು ಆ ದಿನದಿಂದ ಯಾವತ್ತು ನನ್ನ ಜೇಬಿನಲ್ಲಿ ಇಡೀ ತಿಂಗಳ ದುಡಿಮೆಯ ಹಣವಿದ್ದರೂ ಕನಿಷ್ಠ ₹1 ಉಳಿತಾಯವೂ ಇರ್ತಿರ್ಲಿಲ್ವೋ. ಮತ್ತೆ ಮನಸ್ಸಿನಲ್ಲಿ ಒಂದೇ ಒಂದು ದೊಡ್ಡ ಕನಸಿತ್ತು. ಆ ದಿನದಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗುವಿಗೆ ನನಗೆ ಸಿಗದ ಎಲ್ಲ ಸುಖ, ಸಂತೋಷ, ಜೀವನವನ್ನು ಹೇಗಾದರೂ ಮಾಡಿ ತಂದು ಕೊಡಬೇಕು ಅನ್ನೋದು ಆ ಕನಸು. ಆ ಸಮಯದಲ್ಲಿ ನನಗೆ ಮದುವೆಯಾಗಿ ಕೇವಲ 2 ವರ್ಷಗಳಾಗಿದ್ದವು. ನನ್ನ ಹೆಂಡತಿಯ ಹೆಸರು ನವ್ಯ. ನನ್ನ ಜೀವನದ ಅತಿ ದೊಡ್ಡ ಆಸ್ತಿ ಯಾವುದು ಅಂತ ಯಾರಾದರೂ ಕೇಳಿದರೆ ನಾನು ಒಂದು ಕ್ಷಣವೂ ಯೋಚನೆ ಮಾಡದೆ ಹೇಳ್ತೀನಿ, ಆ ನವ್ಯಾಳೆ ನನ್ನ ಜೀವನದ ಅತಿ ದೊಡ್ಡ ಆಸ್ತಿ ಅಂತ. ಯಾಕೆಂದರೆ ಅವಳು ನನ್ನ ಹತ್ತಿರ ಎಂದಿಗೂ ದುಬಾರಿ ಒಡವೆಗಳನ್ನು ಕೇಳಲಿಲ್ಲ, ದೊಡ್ಡ ಕಾರು ಬೇಕು ಅಂತ ಹಠ ಮಾಡಲಿಲ್ಲ, ನನ್ನ ಎಲ್ಲೂ ಹೊರಗಡೆ ತಿರುಗಾಡೋಕೆ ಕರ್ಕೊಂಡು ಹೋಗಲಿಲ್ಲ ಅಂತ ಯಾವತ್ತೂ ದೂರು ಹೇಳಲೇ ಇಲ್ಲ. ಅವಳು ಯಾವಾಗಲೂ ಒಂದು ಮಾತು ಹೇಳ್ತಿದ್ಲು: ಮನೆ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಮನುಷ್ಯನ ಮನಸ್ಸು ದೊಡ್ಡದಾಗಿರಬೇಕು ಅಂತ. ನಮ್ಮ ಮನೆ ನಿಜಕ್ಕೂ ತುಂಬ ಚಿಕ್ಕದಾಗಿತ್ತು. ನಮ್ಮ ಮನೆಯಲ್ಲಿ 2 ಕೋಣೆಗಳು, ಒಂದು ಪುಟ್ಟ ಅಡುಗೆ ಮನೆ ಮತ್ತು ಹೊರಗಡೆ ಮಣ್ಣಿನ ಒಂದು ಸಣ್ಣ ಅಂಗಳವಿತ್ತು. ಮಳೆಗಾಲ ಬಂದರೆ ಸಾಕು, ಹಂಚಿನ ಮೇಲ್ಛಾವಣಿಯಿಂದ ನೀರು ತೊಟ್ಟಿಕ್ಕೋಕೆ ಶುರುವಾಗುತ್ತಿತ್ತು. ಬೇಸಿಗೆಯಲ್ಲಿ ಫ್ಯಾನ್ ಹಾಕಿದರೂ ಬಿಸಿ ಗಾಳಿಯೇ ಬರ್ತಿತ್ತು. ಇನ್ನು ಚಳಿಗಾಲದಂತೂ ಕಿಟಕಿಯ ಸಂದಿಗಳಿಂದ ತಣ್ಣನೆಯ ಗಾಳಿ ಮನೆಯೊಳಗಡೆ ತೂರಿ ಬರ್ತಿತ್ತು. ಆದರೆ ನಿಜ ಹೇಳ್ತೀನಿ, ಆ ಪುಟ್ಟ ಮನೆಯಲ್ಲಿ ನನಗೆ ಸಿಗುತ್ತಿದ್ದ ಆ ನೆಮ್ಮದಿ, ಶಾಂತಿ ಬಹುಶಃ ದೊಡ್ಡ ದೊಡ್ಡ ಅರಮನೆಗಳಲ್ಲೂ ಸಿಗಲಿಲ್ಲವೇನೋ. ಪ್ರತಿದಿನ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನನಗೆ ಎಚ್ಚರವಾಗುತ್ತಿತ್ತು. ನವ್ಯಾಳ ನಿದ್ದೆಗೆ ಏನಾದರೂ ತೊಂದರೆಯಾಗದಿದ್ದಂತೆ ನಾನು ಸದ್ದಿಲ್ಲದೆ ಎದ್ದು ನಿಲ್ಲುತ್ತಿದ್ದೆ. ಆದರೆ ನಾನು ಬಾಗಿಲು ಹತ್ತಿರ ತಲುಪುವಷ್ಟರಲ್ಲಿ ಹಿಂದಿನಿಂದ ಅವಳ ಧ್ವನಿ ಕೇಳಿಸುತ್ತಿತ್ತು: ಅಯ್ಯೋ, ಅಷ್ಟೊಂದು ಏನು ಗಡಿಬಿಡಿ ನಿಮಗೆ? 2 ನಿಮಿಷ ತಡೀರಿ, ನಿಮಗೊಂದು ಕಪ್ ಟೀ ಮಾಡಿ ಕೊಡ್ತೀನಿ. ಅವಳ ಮಾತಿಗೆ ನಾನು ಸುಮ್ಮನೆ ಮುಗುಳ್ನಗುತ್ತಿದ್ದೆ. ಮತ್ತೆ ಕೆಲವೇ ಕ್ಷಣಗಳಲ್ಲಿ ಅವಳು ಅಡುಗೆ ಮನೆಯಿಂದ ಬಿಸಿ ಬಿಸಿ ಟೀ ತರ್ತಿದ್ಲು. ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಅವಳ ಮುಖದಲ್ಲಿ ಮಾತ್ರ ಆ ಸುಂದರ ನಗೆ ಸದಾ ಇರ್ತಿತ್ತು. ಅವಳು ನನ್ನ ಕೈಗೆ ಟೀ ಕಪ್ ಕೊಡ್ತಾ, ನೀವೇನು ಚಿಂತೆ ಮಾಡಬೇಡಿ, ಆಮೇಲಿರೋ ಭಗವಂತ ಎಲ್ಲವನ್ನ ಸರಿ ಮಾಡ್ತಾನೆ ಅಂತಿದ್ಲು. ನಾನು ಪ್ರತಿ ಬಾರಿಯೂ ತಲೆ ಆಡಿಸುತ್ತಿದ್ದೆ. ಆದರೆ ನನ್ನ ಮನಸ್ಸಿನ ಒಳಗಡೆ ನನಗೆ ಚೆನ್ನಾಗಿ ಗೊತ್ತಿತ್ತು, ಬರೀ ದೇವರ ಮೇಲೆ ಭಾರ ಹಾಕಿ ಕುಳಿತರೆ ಜೀವನ ಬದಲಾಗಲ್ಲ. ಅದಕ್ಕಾಗಿ ಮನುಷ್ಯ ತನ್ನ ಶಕ್ತಿಯನ್ನು ಮೀರಿ ಕಷ್ಟಪಡಬೇಕು, ದುಡಿಯಬೇಕು ಅಂತ. ಆ ಸಮಯದಲ್ಲಿ ನಾನು ದೊಡ್ಡ ಮಂಡ್ಯದ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡುತ್ತಿದ್ದೆ. ಬೆಳಗ್ಗೆ ಬೆಳಕು ಹರಿಯುವ ಮುಂಚೆಯೇ ಮನೆಯಿಂದ ಹೊರಡುತ್ತಿದ್ದೆ. ಮತ್ತು ರಾತ್ರಿ ಇಡೀ ಓಣಿ ನಿದ್ದೆಗೆ ಜಾರಿದ ಮೇಲೆ ಮನೆಗೆ ಮರಳುತ್ತಿದ್ದೆ. ಇಡೀ ದಿನ ಆ ದೊಡ್ಡ ದೊಡ್ಡ ಮೂಟೆಗಳನ್ನು, ಸಾಮಾನುಗಳನ್ನು ಲಾರಿಗೆ ಹೇರೋದು, ಆಮೇಲೆ ಇಳಿಸೋದು, ಧೂಳು, ಬಿಸಿಲು ಮತ್ತು ಬೆವರಿನಲ್ಲಿ ಬೇಯೋದು ನನ್ನ ದಿನನಿತ್ಯದ ಕಾಯಕವಾಗಿತ್ತು. ತಿಂಗಳ ಕೊನೆಯಲ್ಲಿ ಸಂಬಳ ಸಿಕ್ಕಾಗ ಅದರಲ್ಲಿ ಅರ್ಧ ಹಣ ಮನೆಗೆ ಬಾಡಿಗೆಗೆ ಹೊರಟು ಹೋಗುತ್ತಿತ್ತು. ಇನ್ನುಳಿದ ಹಣ ದಿನಸಿ ಸಾಮಾನಿಗೆ, ಕರೆಂಟ್ ಬಿಲ್ಗೆ, ಔಷಧಿಗಳಿಗೆ ಅಂತ ತಿಂಗಳು ಮುಗಿಯೋದಕ್ಕಿಂತ ಮುಂಚೆಯೇ ಜೇಬು ಮತ್ತೆ ಖಾಲಿಯಾಗುತ್ತಿತ್ತು. ಆದರೆ ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಬೇಸರವಾಗುತ್ತಿದ್ದುದು ಯಾವಾಗ ಅಂದರೆ, ನವ್ಯ ತನ್ನ ಚಿಕ್ಕ ಚಿಕ್ಕ ಆಸೆಗಳನ್ನು, ಸಂತೋಷಗಳನ್ನು ತನ್ನಲ್ಲೇ ಹೂತಿ ಹಾಕಿಕೊಳ್ಳುವುದನ್ನು ನೋಡಿದಾಗ. ಹಲವು ಬಾರಿ ಸಂತೆಗೆ ಹೋದಾಗ ಯಾವುದೋ ಒಂದು ಸುಂದರ ಸೀರೆಯನ್ನು ನೋಡಿ ಅವಳ ಕಣ್ಣುಗಳು ಅಲ್ಲೇ ನಿಂತು ಬಿಡುತ್ತಿದ್ದವು.
ಆದರೆ ಮಾರನೇ ಕ್ಷಣವೇ ಅವಳು ಮುಗುಳ್ನಕ್ಕು ಮುಂದೆ ನಡೆದು ಬಿಡುತ್ತಿದ್ದಳು. ಯಾಕೆಂದರೆ ಅವಳಿಗೆ ಗೊತ್ತಿತ್ತು ತನ್ನ ಗಂಡನ ಜೀಬು ಅವಳ ಆಸೆಗಳಿಗಿಂತ ಕೊಂಚ ಚಿಕ್ಕದ್ದಾಗಿದೆ ಅಂತ. ಇದೇ ವಿಷಯವನ್ನು ನನ್ನನ್ನು ಒಳಗೊಳಗೆ ತಿಂದು ಹಾಕುತ್ತಿತ್ತು. ನಾನು ಇಷ್ಟೊಂದು ಕಷ್ಟಪಟ್ಟು ದುಡಿಯುತ್ತೀನಿ, ಆದರೆ ನನ್ನ ಹೆಂಡತಿಗೆ ಅವಳಿಗೆ ಸಿಗಬೇಕಾದ ಅರ್ಹ ಜೀವನವನ್ನು ಕೊಡೋಕೆ ನನ್ನಿಂದ ಆಗ್ತಾ ಇಲ್ಲ ಅಂತ ನಾನು ಬೇಸರ ಪಡುತ್ತಿದ್ದೆ. ಅಂದು ರಾತ್ರಿ ನಾವಿಬ್ಬರು ಮನೆಯ ಸಣ್ಣ ಮಹಡಿಯ ಮೇಲೆ ಕುಳಿತಿದ್ದು ಸುತ್ತಲೂ ಗಾಢವಾದ ಮೌನ ಆವರಿಸಿದ್ದು. ತಣ್ಣನೆಯ ತಂಗಾಳಿ ಮೆಲ್ಲನೆ ಬೀಸುತ್ತಿತ್ತು. ನವ್ಯ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳನ್ನು ನೋಡುತ್ತಿದ್ದಳು. ನಾನು ಅವಳನ್ನೇ ನೋಡುತ್ತಿದ್ದೆ. ಆಗಲೇ ನಾನು ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ತೆಗೆದುಕೊಂಡೆ. ನನ್ನ ಇಡೀ ಜೀವನವನ್ನು ಬದಲಾಯಿಸಿ ಬಿಡುವಂತಹ ಒಂದು ನಿರ್ಧಾರ. ಆ ರಾತ್ರಿ ನಾನೇನೋ ತೀರ್ಮಾನ ತೆಗೆದುಕೊಂಡೆ. ಆದರೆ ಮುಂಬರೋ ಕೆಲವು ವರ್ಷಗಳು ನನ್ನ ಜೀವನಕ್ಕೆ ಎಷ್ಟು ಸುಂದರವಾದ ಸಂತೋಷಗಳನ್ನು ತಂದುಕೊಡಲಿವೆ ಎಂದರೆ ನಾನು ಪ್ರತಿಯೊಂದು ಕಷ್ಟವನ್ನು ಮರೆತು ಬಿಡುತ್ತೀನಿ ಅನ್ನೋ ಕಲ್ಪನೆಯೂ ನನಗಿರಲಿಲ್ಲ. ಒಂದು ದಿನ ನವ್ಯ ನನಗೆ ಅಂತಹ ಒಂದು ವಿಷಯ ತಿಳಿಸಿದಳು ಎಂದರೆ ಅದನ್ನು ಕೇಳಿ ನನ್ನ ಕಣ್ಣುಗಳು ತಾನಾಗಿಯೇ ಆನಂದ ಬಾಷ್ಪ ಹರಿಸಿತ್ತು. ಆ ದಿನ ನಾನು ಎಂದಿನಂತೆ ಕೆಲಸದ ಆಯಾಸದಿಂದ ಮನೆಗೆ ಮರಳಿದ್ದೆ. ಬಾಗಿಲು ತೆಗೆದು ನೋಡಿದರೆ ನವ್ಯಾಳ ಮುಖದಲ್ಲಿ ಇವತ್ತು ಏನೋ ಒಂಥರ ಬೇರೆಯದ್ದೇ ಸುಂದರ ಮುಗುಳ್ನಗೆ ಇತ್ತು. ಅವಳು ಪದೇ ಪದೇ ನನ್ನನ್ನೇ ನೋಡುತ್ತಿದ್ದಳು. ಆಮೇಲೆ ನಾಚಿಕೆಯಿಂದ ಕಣ್ಣುಗಳನ್ನು ಕೆಳಗೆ ಮಾಡಿಕೊಳ್ಳುತ್ತಿದ್ದಳು. ನಾನು ಪಾದರಕ್ಷೆಗಳನ್ನು ಕಳಚುತ್ತಾ, ಏನು ವಿಷಯ ನವ್ಯ, ಇವತ್ತು ತುಂಬ ಖುಷಿಯಾಗಿ ಕಾಣಿಸ್ತಿದ್ದೀಯಾ ಅಂತ ಕೇಳಿದೆ. ಅವಳು ಮೆಲ್ಲನೆ ನನ್ನ ಹತ್ತಿರ ಬಂದಳು. ನನ್ನ ಕೈಯನ್ನು ತನ್ನೆರಡು ಕೈಗಳಲ್ಲಿ ಹಿಡಿದುಕೊಂಡು ನಡುಗುವ ಧ್ವನಿಯಲ್ಲಿ ಹೇಳಿದಳು, ಈಗ ನಾವು ಇಬ್ಬರಲ್ಲ ಮೂವರರಾಗಲಿದ್ದೇವೆ. ಒಂದು ಕ್ಷಣ ನನಗವಳು ಹೇಳಿದ ಮಾತು ಅರ್ಥವೇ ಆಗಲಿಲ್ಲ. ಆದರೆ ಯಾವಾಗ ಆ ಪದಗಳ ಅರ್ಥ ನನಗೆ ಹೊಳೆಯಿತು, ನನ್ನ ಕೈಗಳು ಅಲ್ಲೇ ನಿಂತು ಬಿಟ್ಟವು. ನಾನು ನಂಬಲಾಗದೆ ಅವಳನ್ನೇ ದಿಟ್ಟಿಸಿ ನೋಡಿದೆ. ನಿಜವಾಗ್ಲೂನಾ ಅಂತ ಕೇಳಿದೆ. ಅವಳು ಸಣ್ಣತ್ತಾಗಿ ನಗುತ್ತಾ ತಲೆಯಾಡಿಸಿದಳು. ಒಂದು ಕ್ಷಣದಲ್ಲಿ ನನ್ನ ಇಡೀ ದಿನದ ಆಯಾಸ, ಎಲ್ಲ ಚಿಂತೆ ಕಷ್ಟಗಳು ಎಲ್ಲಿಯೋ ಮಾಯವಾಗಿ ಹೋದಂತೆ ಅನಿಸಿತು. ನನ್ನ ಕಣ್ಣುಗಳಿಂದ ಖುಷಿಯ ಕಣ್ಣೀರು ಹರಿಯತೊಡಗಿತ್ತು. ನಾನು ಮೊದಲ ಬಾರಿಗೆ ಏನನ್ನೂ ಯೋಚಿಸದೆ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡೆ. ನನ್ನ ಬಾಯಿಂದ ಹೊರಬಂದಿತು ಒಂದೇ ಮಾತು, ತುಂಬ ತುಂಬ ಧನ್ಯವಾದಗಳು ನವ್ಯ. ನವ್ಯ ಮತ್ತೆ ನಗುತ್ತಾ, ಅಯ್ಯೋ ಇದರಲ್ಲಿ ಧನ್ಯವಾದ ಹೇಳೋದು ಏನಿದೆ ರೀ ಅಂದಳು. ನಾನು ನಗುತ್ತಲೇ, ನನಗೆ ಈ ಪ್ರಪಂಚದ ಅತ್ಯಂತ ದೊಡ್ಡ ಉಡುಗೊರೆಯನ್ನು ನೀಡಿದ್ದಕ್ಕೆ ಅಂದೆ. ಆ ರಾತ್ರಿ ನಾವಿಬ್ಬರೂ ಒಂದೇ ವಿಷಯದ ಬಗ್ಗೆ ಗಂಟೆಗಟ್ಟಲೆ ಮಾತನಾಡುತ್ತಿದ್ದೆವು. ನಮ್ಮ ಮುಂಬರುವ ಮಗುವಿನ ಬಗ್ಗೆ. ಅದು ಹೇಗಿರುತ್ತದೆ, ಯಾರ ಥರ ಇರುತ್ತದೆ, ಅದರ ಕಣ್ಣುಗಳು ಯಾರ ಹಾಗೆ ಇರಬಹುದು, ದೊಡ್ಡವನಾಗಿ ಅದು ಏನಾಗಬಹುದು, ಹೀಗೆ ಪ್ರತಿಯೊಂದು ಮಾತಿಗೂ ನಾವಿಬ್ಬರು ಮುಗುಳ್ನಗುತ್ತಲೇ ಇದ್ದೆವು. ಆ ದಿನ ಮೊದಲ ಬಾರಿಗೆ ನನಗೆ ನನ್ನ ಪುಟ್ಟ ಮನೆಯ ಗೋಡೆಗಳು ಸಹ ತುಂಬ ದೊಡ್ಡದಾಗಿ ಕಾಣಿಸತೊಡಗಿದ್ದವು. ನನ್ನ ಮನಸ್ಸಿನಲ್ಲಿ ಅಂದುಕೊಂಡೆ, ಇನ್ಮೇಲೆ ನಾನು ಬರೀ ನನಗೋಸ್ಕರ ಬದುಕೋದಲ್ಲ, ನನ್ನ ಹುಟ್ಟಲಿರುವ ಮಗುವಿಗೋಸ್ಕರ ಬದುಕಬೇಕು. ಮಾರನೇ ದಿನದಿಂದಲೇ ನನ್ನ ಜವಾಬ್ದಾರಿಗಳು ಮೊದಲಿಗಿಂತ ಇನ್ನೂ ಹೆಚ್ಚಾದವು. ನಾನು ಓವರ್ ಟೈಮ್ ಮಾಡೋಕೆ ಶುರು ಮಾಡಿದೆ. ಎಷ್ಟೋ ಬಾರಿ ರಾತ್ರಿ 11 ಗಂಟೆ 12 ಗಂಟೆಯವರೆಗೂ ದುಡಿಯುತ್ತಿದ್ದೆ. ಮೈಕೈಯೆಲ್ಲ ಸೋತು ಹೋಗುತ್ತಿತ್ತು. ಕೈಗಳಲ್ಲಿ ಗುಳ್ಳೆಗಳು ಏಳುತ್ತಿದ್ದವು. ಬೆನ್ನು ನೋವಿನಿಂದ ಮುರಿದು ಬೀಳುವಂತಾಗುತ್ತಿತ್ತು. ಆದರೆ ಯಾವಾಗ ನನ್ನ ಮಗು ಈ ಜಗತ್ತಿಗೆ ಬರ್ತಿದೆ ಅನ್ನೋದು ನೆನಪಾಗುತ್ತಿತ್ತು, ಅಷ್ಟರಲ್ಲೇ ನನ್ನೊಳಗೆ ಎಲ್ಲೋ ಇಲ್ಲದ ಶಕ್ತಿ ಮತ್ತೆ ತುಂಬಿಕೊಳ್ಳುತ್ತಿತ್ತು. ನವ್ಯ ನನಗಾಗಿ ಸದಾ ಬುದ್ಧಿ ಹೇಳುತ್ತಿದ್ದಳು, ನೀವು ಇಷ್ಟೊಂದು ಕಷ್ಟಪಟ್ಟು ದುಡಿಯಬೇಡಿ, ನಿಮ್ಮ ಆರೋಗ್ಯ ಹಾಳಾಗಿ ಬಿಡುತ್ತದೆ ಅಂತ. ಆದರೆ ನಾನು ಪ್ರತಿ ಬಾರಿಯೂ ನಗುತ್ತಾ, ಇವತ್ತು ನಾನು ಪಡೋ ಈ ಕಷ್ಟ ನಾಳೆ ನಮ್ಮ ಮಗುವಿನ ಭವಿಷ್ಯವನ್ನು ರೂಪಿಸೋದು ನವ್ಯ ಅಂತಿದ್ದೆ. ಹೀಗೆ ದಿನಗಳು ಮೆಲ್ಲನೆ ಉರುಳಿದವು. ನವ್ಯಾಳಿಗೆ ಈಗ 7ನೇ ತಿಂಗಳು ನಡೆಯುತ್ತಿತ್ತು. ಈಗ ನಾನು ಅವಳ ಸಣ್ಣ ಪುಟ್ಟ ಕೆಲಸಕ್ಕೆ ಹೆಚ್ಚು ಗಮನ ಕೊಡಲು ಶುರು ಮಾಡಿದೆ. ಬೆಳಗ್ಗೆ ಅವಳಿಗೆ ಹಾಲು ಕಾಯಿಸಿ ಕೊಡುವುದು, ಹಣ್ಣುಗಳನ್ನು ತಂದು ಕೊಡುವುದು, ನಿಯಮಿತವಾಗಿ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುವುದು. ಯಾವುದೇ ರಾತ್ರಿ ಅವಳಿಗೆ ಏನಾದರೂ ತಿನ್ನಬೇಕು ಅನಿಸಿದರೆ ಎಷ್ಟೇ ತಡವಾಗಿದ್ದರೂ ತಕ್ಷಣವೇ ಹೋಗಿ ತಂದು ಕೊಡುತ್ತಿದ್ದೆ. ಯಾಕೆಂದರೆ ಆ ಸಮಯದಲ್ಲಿ ನನಗೆ ಈ ಜಗತ್ತಿನ ಅತಿ ದೊಡ್ಡ ಸಂತೋಷ ಅಂದರೆ ಅದು ನವ್ಯ ಮತ್ತು ನಮ್ಮ ಮಗುವಿನ ಆ ಮುಗುಳ್ನಗೆಯಾಗಿತ್ತು. ಆದರೆ ನನಗೆ ಗೊತ್ತಿತ್ತು, ಯಾವ ಮಗುವಿನ ಆಗಮನಕ್ಕಾಗಿ ನಾನು ಕಾತರದಿಂದ ಕಾಯುತ್ತಿದ್ದೇನೋ ಅದೇ ಮಗುವಿನ ಸಂತೋಷಕ್ಕಾಗಿ ಒಂದು ದಿನ ನನ್ನ ಇಡೀ ಜೀವನವನ್ನೇ ಪಣಕ್ಕಿಡಬೇಕಾಗುತ್ತದೆ ಅಂತ. ಸರಿ, ಅದಕ್ಕಾಗಿ ನವ್ಯಾಳಿಗೆ 9ನೇ ತಿಂಗಳು ಶುರುವಾಗಿತ್ತು. ಈಗ ಮನೆಯಲ್ಲಿ ದಿನವೂ ಒಂದು ರೀತಿಯ ಹೊಸ ಕಾತರ, ಆತಂಕ ಇರುತ್ತಿತ್ತು. ನಾನು ಕೆಲಸದಲ್ಲೇ ಇರಲಿ, ದಾರಿಯಲ್ಲೇ ಇರಲಿ ಅಥವಾ ರಾತ್ರಿ ಮಲಗಿದ್ದಾಗಲಾದರೂ ಸರಿ, ಪ್ರತಿಯೊಂದು ಕ್ಷಣದಲ್ಲೂ ಒಂದೇ ಭಯ ಕಾಡುತ್ತಿತ್ತು. ಯಾವಾಗ ಆಸ್ಪತ್ರೆಗೆ ಓಡಬೇಕಾಗುತ್ತೋ ಏನೋ. ಆ ಕಾಲದಲ್ಲಿ ಇವತ್ತಿನ ತರಹ ಸೌಲಭ್ಯಗಳು ಎಲ್ಲಿದ್ದವು ಹೇಳಿ. ಹಾಗಾಗಿ ನನಗೆ
ಕೆಲಸದಲ್ಲೂ ಗಮನ ಕೊಡೋಕ್ಕೆ ಆಗ್ತಿರಲಿಲ್ಲ. ಪದೇ ಪದೇ ಗಡಿಯಾರ ನೋಡುತ್ತಿದ್ದೆ ಮತ್ತು ಮನಸ್ಸಿನಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೆ, ದೇವರೇ, ನನ್ನ ಹೆಂಡತಿ ಮತ್ತು ಮಗುವನ್ನು ಸದಾ ಕ್ಷೇಮವಾಗಿರುವಂತ. ಒಂದು ದಿನ ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗಲು ಸಿದ್ಧನಾಗುತ್ತಿದ್ದೆ. ಹಠಾತ್ತಾಗಿ ಒಳಗಿನಿಂದ ನವ್ಯಾಳ ಸಣ್ಣ ನೋವಿನ ಕಿರುಚಾಟ ಕೇಳಿಸಿತು. ನಾನು ಓಡೋಡಿ ಕೋಣೆಗೆ ಹೋದೆ. ಅವಳು ತನ್ನ ಹೊಟ್ಟೆಗೆ ಕೈ ಇಟ್ಟುಕೊಂಡು ಕುಳಿತಿದ್ದಳು. ಅವಳ ಮುಖದಲ್ಲಿ ಅತಿಯಾದ ನೋವು ಎದ್ದು ಕಾಣುತ್ತಿತ್ತು. ಅವಳನ್ನು ನೋಡಿ ನನಗೆ ಗಾಬರಿಯಾಯಿತು. ಏನಾಯ್ತು ನವ್ಯ, ತುಂಬ ನೋವಾಗ್ತಿದೆಯಾ? ಅವಳು ಮೆಲ್ಲನೆ ತಲೆ ಆಡಿಸಿದಳು. ನನ್ನ ಕೈ ಕಾಲುಗಳು ನಡಗಲು ಶುರುವಾದವು. ಒಂದು ಕ್ಷಣವೂ ತಡ ಮಾಡದೆ ಪಕ್ಕದವರಿಯ ಶಾಂತಮ್ಮಜ್ಜಿಯನ್ನು ಕರೆಯಲು ಓಡಿದೆ. ಅಜ್ಜಿ ಬಂದು ನವ್ಯಾಳನ್ನು ಉಪಚರಿಸಿ ನನ್ನ ಬಳಿ, ಲೇ ಮಗನೇ, ಹೀಗೆ ನಿಂತ್ಕೊಂಡ್ರೆ ಹೇಗೆ? ಬೇಗ ಹೋಗಿ ಒಂದು ಆಟೋ ರಿಕ್ಷಾ ಕರ್ಕೊಂಡು ಬಾ, ನವ್ಯಾಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರು. ಇದನ್ನು ಕೇಳಿದ್ದೇ ತಡ ನಾನು ಓಣಿಯ ಹೊರಗಡೆ ಓಡಿದೆ. ಆದರೆ ಆ ಬೆಳಗ್ಗೆ ನನ್ನ ವಿಧಿ ನನ್ನ ಪರೀಕ್ಷೆ ಪಡೆಯುತ್ತಿತ್ತು. ಸಾಕಷ್ಟು ಸಮಯ ಕಾದರೂ ನನಗೆ ಒಂದೇ ಒಂದು ಆಟೋ ರಿಕ್ಷಾ ಸಿಗಲಿಲ್ಲ. ನಾನು ರಸ್ತೆಯ ಮಧ್ಯದಲ್ಲಿ ನಿಂತು ಆ ಕಡೆಯಿಂದ ಹಾದು ಹೋಗುವ ಪ್ರತಿಯೊಂದು ಆಟೋಗೂ ಕೈ ತೋರಿಸಿ ಕರೆಯುತ್ತಿದ್ದೆ. ಕೊನೆಗೂ ಒಬ್ಬ ವೃದ್ಧ ಆಟೋ ಚಾಲಕ ಗಾಡಿ ನಿಲ್ಲಿಸಿದ. ನಾನು ಯಾವುದೇ ಚೌಕಾಸಿ ಮಾಡಿದೆ. ಅಂಕಲ್, ನೀವು ಎಷ್ಟು ಹಣ ಕೇಳಿದ್ರೂ ಕೊಡ್ತೀನಿ, ದಯವಿಟ್ಟು ಬೇಗ ಬನ್ನಿ ಅಂದೆ. ಅವರು ನನ್ನ ಗಾಬರಿಯನ್ನು ಅರ್ಥ ಮಾಡಿಕೊಂಡರು. ಕೆಲವೇ ನಿಮಿಷಗಳಲ್ಲಿ ನಾವು ಮಂಡ್ಯದ ಸರ್ಕಾರಿ ಆಸ್ಪತ್ರೆ ತಲುಪಿದೆವು. ಡಾಕ್ಟರ್ ನವ್ಯಾಳನ್ನು ತಕ್ಷಣವೇ ಒಳಗೆ ಕರೆದೊಯ್ದರು. ನಾವು ಆಪರೇಷನ್ ಥಿಯೇಟರ್ ಹೊರಗೆ ಆ ಹಳೆಯ ಕಬ್ಬಿಣದ ಬೆಂಚ್ ಮೇಲೆ ಕುಳಿತುಕೊಂಡೆ. ನನ್ನ ಕೈ ಕಾಲುಗಳು ನಡುಗುತ್ತಿದ್ದವು. ಮೊದಲ ಬಾರಿಗೆ ನಾನು ಅಷ್ಟೊಂದು ನಿಸ್ಸಹಾಯಕನಾಗಿ ಅನುಭವಿಸಿದೆ. ಆ ಕ್ಷಣದಲ್ಲಿ ನಾನು ಅವಳ ನೋವನ್ನು ಹಂಚಿಕೊಳ್ಳಲು ಆಗುತ್ತಿರಲಿಲ್ಲ. ಅವಳಿಗಾಗಿ ಏನೂ ಮಾಡಲು ಸಾಧ್ಯವಿರಲಿಲ್ಲ. ನಾನು ಬರೀ 2 ಕೈ ಮುಗಿದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಪ್ರತಿ 5 ನಿಮಿಷಕ್ಕೊಮ್ಮೆ ನನ್ನ ಕಣ್ಣುಗಳು ಆ ಬಾಗಿಲ ಮೇಲೆ ಹೋಗುತ್ತಿದ್ದವು. ಸಮಯವೇ ನಿಂತು ಹೋಗುತ್ತಿದೆಯೇನೋ ಅನಿಸುತ್ತಿತ್ತು. ಸುಮಾರು 2 ಗಂಟೆಗಳ ನಂತರ ದಿಢೀರನೆ ಒಳಗಿನಿಂದ ಮಗುವಿನ ಅಳುವಿನ ಧ್ವನಿ ಕೇಳಿಸಿತು. ಆ ಅಳು ನನ್ನ ಉಸಿರನ್ನು ಮತ್ತೆ ಮರಳಿ ತಂದಂತಾಗಿತ್ತು. ನನ್ನ ಮುಖದಲ್ಲಿ ತಾನಾಗಿಯೇ ಮುಗುಳ್ನಗೆ ಮೂಡಿತ್ತು. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಹೊರಗೆ ಬಂದರು. ಅವರು ನಗುತ್ತಾ, ಅಭಿನಂದನೆಗಳು, ನಿಮಗೆ ಗಂಡು ಮಗುವಾಗಿದೆ. ತಾಯಿ ಮಗು ಇಬ್ಬರೂ ಕ್ಷೇಮವಾಗಿದ್ದಾರೆ ಅಂದರು. ಆ ಮಾತನ್ನು ಕೇಳಿ ಆ ದೇವರಾಯರು ಇವತ್ತು ನನ್ನ ಮಡಿಲಿಗೆ ಜಗತ್ತಿನ ಅತಿ ದೊಡ್ಡ ಸಂಪತ್ತನ್ನು ತಂದುಕೊಟ್ಟಿದ್ದಾನೆ ಅಂತ ಅನಿಸಿತು. ಅದೇ ಕ್ಷಣ ನನ್ನ ಕಣ್ಣುಗಳು ಆನಂದದಿಂದ ತುಂಬಿ ಬಂದವು. ನಾನು ತಕ್ಷಣವೇ ದೇವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸಿದೆ. ಸ್ವಲ್ಪ ಸಮಯದ ನಂತರ ನರ್ಸ್ ಬಿಳಿ ಬಟ್ಟೆಯಲ್ಲಿ ಸುತ್ತಿದ ಆ ಪುಟ್ಟ ಮಗುವನ್ನು ಹೊರಗೆ ತಂದರು. ಅವರು ಮೆಲ್ಲನೆ ಆ ಮಗುವನ್ನು ನನ್ನ ಮಡಿಲಿನಲ್ಲಿಟ್ಟರು. ನನಗೆ ಹಾಗೆಯೇ ಅದನ್ನು ನೋಡುತ್ತಾ ನಿಂತುಬಿಟ್ಟೆ. ಅಬ್ಬಾ, ಎಷ್ಟು ಪುಟ್ಟ ಮಗು, ಎಷ್ಟು ಮುಗ್ಧವ ಮುಖ! ನನ್ನ ಮಗು. ಅದರ ಸಣ್ಣ ಬೆರಳುಗಳು ನನ್ನ ಬೆರಳನ್ನು ಗಟ್ಟಿಯಾಗಿ ಹಿಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಪ್ರಮಾಣ ಮಾಡಿದೆ. ಮಗನೇ, ನಿನಗೆ ಈ ಜೀವನದ ಪ್ರತಿಯೊಂದು ಸಂತೋಷವನ್ನು ತಂದುಕೊಡುತ್ತೇನೆ. ಅದಕ್ಕಾಗಿ ನನ್ನ ಪ್ರತಿಯೊಂದು ಆಸೆಯನ್ನು ತ್ಯಾಗ ಮಾಡಬೇಕಾಗಿ ಬಂದರೂ ಸರಿ. ಬಹುಶಃ ಆ ದಿನವೇ ನಾನು ಮೊದಲ ಬಾರಿಗೆ ನನಗೋಸ್ಕರ ಯೋಚಿಸುವುದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದೆ. ನಾನು ನನ್ನ ಮಗನನ್ನು ಮೊದಲ ಬಾರಿಗೆ ಎದೆಗೆ ಅಪ್ಪಿಕೊಂಡಾಗ ನಿಜ ಹೇಳ್ತೀನಿ, ಇಡೀ ಪ್ರಪಂಚವೇ ನನ್ನ ಕೈಗೆ ಸಿಕ್ಕಷ್ಟು ಸಂತೋಷವಾಗಿತ್ತು. ನಾನು ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದೆ. ಅವನ ಆ ಪುಟ್ಟ ಮೂಗು, ಮುಚ್ಚಿದ ಕಣ್ಣುಗಳು ಮತ್ತು ಆ ಪುಟ್ಟ ಕೈಗಳು. ನಾನು ಈಗ ಒಬ್ಬ ಅಪ್ಪನಾಗಿದ್ದೇನೆ ಎನ್ನುವುದು ನನ್ನಿಂದ ನಂಬಲು ಸಾಧ್ಯವಾಗುತ್ತಲೇ ಇರಲಿಲ್ಲ. ಅವನನ್ನು ಎದೆಯಿಂದ ಕೆಳಗಿಳಿಸಲು ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ನಾನು ನವ್ಯ ಇಂಥ ಕೋಣೆಗೆ ಹೋದೆ. ಅವಳು ತುಂಬ ಸುಸ್ತಾಗಿದ್ದಳು, ಆದರೆ ಅವಳ ಮುಖದಲ್ಲಿ ಪ್ರಶಾಂತತೆಯ ನೆಮ್ಮದಿ ಇತ್ತು. ನಾನು ಹಿಂದೆಂದೂ ನೋಡಿರಲಿಲ್ಲ. ನಾನು ಅವಳ ಪಕ್ಕದಲ್ಲಿ ಹೋಗಿ ಕುಳಿತು ಅವಳು ಮಗುವಿನ ಕಡೆ ನೋಡುತ್ತಾ ಮೆಲ್ಲನೆ ಕೇಳಿದಳು, ನೋಡಿದ್ರಾ, ನಮ್ಮ ಮಗು ತೇಟ್ ನಿಮ್ಮ ಹಾಗೆ ಇದೆನಲ್ಲವಾ? ಇದಕ್ಕೆ ನಾನು ಜೋರಾಗಿ ನಕ್ಕೆ, ಅಯ್ಯೋ ಇಲ್ಲಪ್ಪ, ಇವನ ಕಣ್ಣುಗಳು ತೇಟ್ ನಿನ್ನ ಹಾಗೆಯೇ ಇದ್ದಾವೆ ನೋಡು. ಇದನ್ನು ಕೇಳಿ ನವ್ಯ ಮುಗುಳ್ನಕ್ಕಳು. ನಾವಿಬ್ಬರೂ ನಮ್ಮ ಮಗುವನ್ನು ನೋಡುತ್ತಾ ಇಡೀ ಪ್ರಪಂಚವೇ ನಮಗೆ ಸಿಕ್ಕಿದೆ ಎನ್ನುವಂತೆ ಖುಷಿ ಪಡುತ್ತಿದ್ದೆವು. 2 ದಿನಗಳ ನಂತರ ಡಾಕ್ಟರ್ ನಮಗೆ ಡಿಸ್ಚಾರ್ಜ್ ಕೊಟ್ಟರು. ನಾನು ನನ್ನ ಮಗನನ್ನು ತುಂಬ ಜಾಗರೂಕತೆಯಿಂದ ಮಡಿಲಲ್ಲಿ ಎತ್ತಿಕೊಂಡು ಮೊದಲ ಬಾರಿಗೆ ನಮ್ಮ ಮನೆಗೆ ಕರೆದುಕೊಂಡು ಬಂದೆ. ನಮ್ಮ ಓಣಿಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ಅಕ್ಕಪಕ್ಕದ ಹೆಂಗಸರೆಲ್ಲ ಬಾಗಿಲ ಸಂದಿಯಿಂದ ನುಗ್ಗಿ ನೋಡೋಕೆ ಶುರು ಮಾಡಿದ್ದು. ಎಲ್ಲರ ಮುಖದಲ್ಲೂ ಒಂಥರ ಬೇರೆಯದ್ದೇ ಆದ ಮುಗುಳನಗೆ ಇತ್ತು. ಯಾರೋ ಬಂದು ನಮ್ಮ ಮಗುವಿನ ಕೆನ್ನೆ ಹಿಂಡಿದರೆ ಇನ್ಯಾರೋ ಮಗುವಿಗೆ ಹಾರೈಸಿ ಆಶೀರ್ವಾದ ಮಾಡುತ್ತಿದ್ದರು. ಅಷ್ಟೊತ್ತಿಗಾಗಲೇ ಹಿಂದೆಲ್ಲ ತೀರಾ ಸೈಲೆಂಟಾಗಿ ಇರ್ತಿದ್ದ ನಮ್ಮ ಆ ಸಣ್ಣ ಮನೆ ಈಗ ಪುಟ್ಟ ಕಂದನ ಮುದ್ದು ನಗೆ
ಕೂಗಿನಿಂದ ಕಳೆಗಟ್ಟಿತ್ತು. ಸ್ವಲ್ಪ ದಿನಗಳ ನಂತರ ನಾವು ಅವನಿಗೆ ಕಾರ್ತಿಕ್ ಅಂತ ಹೆಸರಿಟ್ಟೆವು. ಅಂದು ನನಗೆ ಸಿಕ್ಕಿದ್ದ ಇಡೀ ತಿಂಗಳ ಮೊದಲ ಪೂರ್ತಿ ಸಂಬಳವನ್ನು ನಾನು ಬೇರೆ ಯಾವುದಕ್ಕೂ ಯೋಚನೆ ಮಾಡದೆ ಬರೀ ಅವನಿಗಾಗಿಯೇ ಖರ್ಚು ಮಾಡಿಬಿಟ್ಟೆ. ನವ್ಯ ತಕ್ಷಣ ನನ್ನನ್ನು ತಡೆದು, ಅಯ್ಯೋ, ಇಷ್ಟೊಂದು ಪುಟ್ಟ ಕೂಸಿಗೆ ಇಷ್ಟೊಂದು ಬಟ್ಟೆಗಳು ಬೇಕಿತ್ತಾ ಅಂತ ಗದರಿದಳು. ಅದಕ್ಕೆ ನಾನು ನಗುತ್ತಾ, ಅಷ್ಟೊಂದು ಅಗತ್ಯ ಇರಲಿಲ್ಲವೇನೋ ನಿಜ, ಆದರೆ ನನ್ನ ಮನಸ್ಸು ಕೇಳಬೇಕಲ್ಲ ಅಂದೆ. ನನ್ನ ಮಾತಿಗೆ ಅವಳು ಜೋರಾಗಿ ನಕ್ಕಳು. ದಿನಗಳು ಮೆಲ್ಲನೆ ಉರುಳತೊಡಗಿದ್ದವು. ಈಗ ನನ್ನ ಜೀವನಕ್ಕೊಂದು ಹೊಸ ನಿಯಮವೇ ರೂಪುಗೊಂಡಿತ್ತು. ಬೆಳಗ್ಗೆ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲಕ್ಕಿಂತ ಮೊದಲು ಕಾರ್ತಿಕ್ನ ಮುಖ ನೋಡಬೇಕಿತ್ತು. ಅವನ ಹಣೆಗೊಂದು ಮುತ್ತಿಟ್ಟು ಆಮೇಲೆ ಮನೆಯಿಂದ ಹೊರಟುತ್ತಿದ್ದೆ. ರಾತ್ರಿ ಎಷ್ಟೇ ತಡವಾಗಿ ಮನೆಗೆ ಬಂದ ತಕ್ಷಣ ಮೊದಲು ಅವನನ್ನೇ ಎತ್ತಿ ಮುದ್ದಾಡುತ್ತಿದ್ದೆ. ಅವನ ಒಂದೇ ಒಂದು ಮುದ್ದನಗು ನನ್ನ ಇಡೀ ದಿನದ ಆಯಾಸವನ್ನೆಲ್ಲ ಹಾರಿ ಹೋಗುವಂತೆ ಮಾಡುತ್ತಿತ್ತು. ಹಲವು ಬಾರಿ ಅವನು ರಾತ್ರಿ ಇಡೀ ಅಳುತ್ತಿದ್ದ. ನವ್ಯ ಅವನನ್ನು ಸಮಾಧಾನ ಮಾಡಿ ಮಾಡಿ ಸುಸ್ತಾಗಿ ಹೋಗುತ್ತಿದ್ದಳು. ಆ ಸಮಯದಲ್ಲಿ ನಾನು ಅವನನ್ನು ನನ್ನ ಮಡಿಲಲ್ಲಿ ಎತ್ತಿಕೊಂಡು ಇಡೀ ಅಂಗಳದಲ್ಲಿ ತಿರುಗಾಡಿಸುತ್ತಿದ್ದೆ. ಹೀಗೆ ಮೆಲ್ಲನೆ ಅವನು ನನ್ನ ಬೆರಳುಗಳನ್ನು ಹಿಡಿದುಕೊಂಡು ನಿದ್ದೆಗೆ ಜಾರುತ್ತಿದ್ದ. ನಾನು ಅವನನ್ನು ನೋಡುತ್ತಾ ಬೆಳಗಾಗುವುದನ್ನೇ ಕಾಯುತ್ತಿದ್ದೆ. ಆ ದಿನಗಳಲ್ಲಿ ನನ್ನ ಹತ್ತಿರ ಹಣವೇನು ಕಮ್ಮಿ ಇತ್ತು, ಆದರೆ ಸಂತೋಷ ಮಾತ್ರ ಬೆಟ್ಟದಷ್ಟಿತ್ತು. ಆಮೇಲಿರೋ ಭಗವಂತ ಇದೇ ರೀತಿ ನಮ್ಮ ಜೊತೆಗಿದ್ದರೆ ನನ್ನ ಈ ಪುಟ್ಟ ಪ್ರಪಂಚ ಯಾವಾಗಲೂ ಹೀಗೆ ನಗುತ್ತಾ ಇರುತ್ತೆ ಅಂತ ನನಗೆ ಅನಿಸುತ್ತಿತ್ತು. ಆದರೆ ಕಾಲ ಯಾರಿಗಾಗಿಯೂ ಕಾಯಲ್ಲವಲ್ಲ. ನೋಡುತ್ತಿದ್ದಂತೆ ಕಾರ್ತಿಕ್ಗೆ 1 ವರ್ಷ ತುಂಬಿಯೇ ಬಿಡ್ತು. ಈಗ ಇಡೀ ಮನೆಯಲ್ಲಿ ಅವನ ಪುಟ್ಟ ಪುಟ್ಟ ತುಂಟಾಟಗಳ ಸದ್ದು ಮಾಡತೊಡಗಿದ್ದ. ಕೆಲವೊಮ್ಮೆ ಅವನು ಮಂಡಿ ಊರಿಕೊಂಡು ಇಡೀ ಅಂಗಳದಲ್ಲೆಲ್ಲ ತೆವಳಾಡುತ್ತಿದ್ದರೆ ಇನ್ನೊಮ್ಮೆ ಗೋಡೆ ಹಿಡಿದು ಎದ್ದು ನಿಲ್ಲೋಕೆ ಪ್ರಯತ್ನಿಸುತ್ತಿದ್ದ. ನಾನು ಕೆಲಸ ಮುಗಿಸಿ ಮನೆಗೆ ಬಂದು ಬಾಗಿಲು ತೆಗೆದ ತಕ್ಷಣ ಅವನು ನನ್ನ ಮುದ್ದು ಕಾಲುಗಳನ್ನು ನನ್ನ ಕಡೆ ಓಡಿ ಬರೋಕೆ ಯತ್ನಿಸುತ್ತಿದ್ದ. 2 ಹೆಜ್ಜೆ ಇಟ್ಟು 3ನೇ ಹೆಜ್ಜೆಗೆ ಧಡಮ್ ಅಂತ ಕೆಳಗೆ ಕುಳಿತು ಬಿಡುತ್ತಿದ್ದ. ಆಮೇಲೆ ತಾನೇ ನಗುತ್ತಿದ್ದ. ಅವನ ಆ ನಗು ನನ್ನ ಇಡೀ ದಿನದ ಆಯಾಸವನ್ನು ಒಂದು ಕ್ಷಣದಲ್ಲಿ ಮರೆಮಾಡಿಸಿ ಬಿಡುತ್ತಿತ್ತು. ನಾನು ಅವನನ್ನು ಎತ್ತಿಕೊಂಡು ಇಡೀ ಮನೆಯನ್ನೆಲ್ಲ ಸುತ್ತಾಡಿಸುತ್ತಿದ್ದೆ. ಒಮ್ಮೆ ಹೆಗಲ ಮೇಲೆ ಕೂರಿಸಿಕೊಂಡರೆ ಇನ್ನೊಮ್ಮೆ ಅವನ ಸಣ್ಣ ಬೆರಳುಗಳನ್ನು ಹಿಡಿದು ನಡೆಯೋದನ್ನು ಕಲಿಸುತ್ತಿದ್ದೆ. ನವ್ಯ ದೂರದಲ್ಲಿ ನಿಂತು ನಮ್ಮಿಬ್ಬರನ್ನ ನೋಡಿ ಮುಗುಳ್ನಗುತ್ತಿದ್ದಳು. ಅವಳು ಪದೇ ಪದೇ, ನೋಡ್ತಾ ಇರಿ, ಅವನು ದೊಡ್ಡವನಾದ ಮೇಲೆ ನಿಮ್ಮಂತೆಯೇ ಹಠಮಾರಿ ಆಗ್ತಾನೆ ಅಂತಿದ್ಲು. ಅದಕ್ಕೆ ನಾನು ನಗುತ್ತಾ, ನನ್ನ ಥರ ಅಲ್ಲಮ್ಮ, ನನಗಿಂತಲೂ ಒಳ್ಳೆಯ ಮನುಷ್ಯನಾಗುತ್ತಾನೆ ನೋಡು ಅಂತ ಉತ್ತರ ಕೊಡುತ್ತಿದ್ದೆ. ನನಗೆ ಈಗ ಜೀವನದ ಅರ್ಥವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ಮೊದಲು ನಾನು ನನಗೋಸ್ಕರ ದುಡಿತಿದ್ದೆ, ಆಮೇಲೆ ನವ್ಯಾಳಿಗಾಗಿ ದುಡಿದೆ. ಆದರೆ ಈಗ ನನ್ನ ಪ್ರತಿಯೊಂದು ಉಸಿರು ನನ್ನ ಮಗನ ಒಳ್ಳೆಯ ಭವಿಷ್ಯಕ್ಕಾಗಿ ಓಡುತ್ತಿತ್ತು. ದಿನಗಳು ಕಳೆದಂತೆ ಖರ್ಚುಗಳು ಹೆಚ್ಚಾಗತೊಡಗಿದ್ದವು. ಹಾಲು, ಔಷಧಿ, ಬಟ್ಟೆ, ಬರೆ. ಹಲವು ಬಾರಿ ತಿಂಗಳ ಕೊನೆಯ ದಿನಗಳಲ್ಲಿ ಪರಿಸ್ಥಿತಿ ಹೇಗಿರುತ್ತಿತ್ತು ಅಂದರೆ ಜೇಬಿನಲ್ಲಿ 10 ರೂಪಾಯಿಯೂ ಉಳಿತಿರಲಿಲ್ಲ. ಆದರೆ ನಾನು ಎಂದಿನಂತೆ ನವ್ಯಾಳಿಂದಾಗಲಿ ಅಥವಾ ಕಾರ್ತಿಕ್ನಿಂದಾಗಲಿ ನನ್ನ ಕಷ್ಟವನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ. ಮನೆಯಲ್ಲಿ ಬರೀ 1 ಲೋಟ ಹಾಲು ಉಳಿದಿದ್ದರೆ ನಾನು, ಇವತ್ತು ನನಗೆ ಹಾಲು ಕುಡಿಯೋಕೆ ಮನಸ್ಸಿಲ್ಲಮ್ಮ, ನೀವಿಬ್ಬರೇ ಕುಡಿದು ಬಿಡಿ ಅಂತ ನೆಪ ಹೇಳ್ತಿದ್ದೆ. ಆದರೆ ನವ್ಯಾಳಿಗೆ ಎಲ್ಲವೂ ಅರ್ಥವಾಗುತ್ತಿತ್ತು. ನನ್ನ ಪರಿಸ್ಥಿತಿ ನನ್ನನ್ನು ತಡೆಯುತ್ತಿತ್ತು ಅನ್ನೋದು ಅವಳಿಗೆ ಗೊತ್ತಿತ್ತು. ಒಂದು ರಾತ್ರಿ ನಾವಿಬ್ಬರೂ ಊಟ ಮಾಡುತ್ತಿದ್ದೆವು. ಮಳೆಯಲ್ಲಿ ಭಾರಿ ಬೇಳೆ ಸಾರು ಮತ್ತು ಒಂದು ಒಣ ಆಲೂಗಡ್ಡೆ ಪಲ್ಯ ಮಾತ್ರ ಇತ್ತು. ಆಗ ನವ್ಯ ಮೆಲ್ಲನೆ, ನಿಮ್ಮ ಹತ್ತಿರ ಒಂದು ಮಾತು ಕೇಳಲಾ ಅಂದಳು. ನಾನು ನಗುತ್ತಾ, ನಮ್ಮಿಬ್ಬರ ಮಧ್ಯೆ ಕೇಳೋಕೆ ಅನುಮತಿ ಯಾವಾಗಿಂದ ಬೇಕಾಯಿತು ಅಂದೆ. ಅವಳು ಕೆಲವು ಕ್ಷಣ ಮೌನವಾಗಿದ್ದಳು. ಆಮೇಲೆ, ನನಗೆ ಅನ್ನಿಸ್ತಾ ಇದೆ, ಕಾರ್ತಿಕ್ ಈಗ ದೊಡ್ಡವನಾಗುತ್ತಿದ್ದಾನೆ. ನಾವು ಈಗಿಂದಲೇ ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಅವನು ಚೆನ್ನಾಗಿ ಓದಬೇಕು, ನಮಗೆ ಸಿಗದಂತಹ ಒಳ್ಳೆಯ ಜೀವನ ಅವನು ಬಾಳಬೇಕು ಅನ್ನೋದು ನನ್ನ ಆಸೆ ಎಂದಳು. ನಾನು ಅವಳ ಮಾತನ್ನು ಅತ್ಯಂತ ಗಮನವಿಟ್ಟು ಕೇಳಿದೆ. ಯಾಕಂದರೆ ಇದೇ ಕನಸಲ್ಲವೇ ನಾನು ಕೂಡ ಪ್ರತಿದಿನ ಕಣ್ತುಂಬಿಕೊಂಡು ಕೆಲಸಕ್ಕೆ ಹೋಗುತ್ತಿದ್ದಿದ್ದು. ನಾನು ಅವಳ ಕಡೆ ನೋಡಿ, ನಾನು ನಿನಗೆ ಮಾತು ಕೊಡುತ್ತೇನೆ ನವ್ಯ, ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಬೇಕಾಗಿ ಬಂದರೂ ಸರಿ, ನನ್ನ ಮಗನ ಓದು ನಾನು ಎಂದಿಗೂ ಯಾವುದಕ್ಕೂ ಕೊರತೆ ಬರುವುದಲ್ಲೂ ಬಿಡುವುದಿಲ್ಲ ಅಂದೆ. ಆಗ ನವ್ಯಳ ಕಣ್ಣುಗಳು, ನಾನು ಅವಳ ಕಡೆ ನೋಡಿ, ನಾನು ನಿನಗೆ ಮಾತು ಕೊಡುತ್ತೇನೆ ನವ್ಯ, ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಬೇಕಾಗಿ ಬಂದರೂ ಸರಿ, ನನ್ನ ಮಗನ ಓದಿಗೆ ನಾನು ಎಂದಿಗೂ ಯಾವುದೇ ಕೊರತೆ ಬರಲು ಬಿಡುವುದಿಲ್ಲ ಅಂದೆ. ಆಗ ನವ್ಯಳ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಬಂದವು. ಆ ರಾತ್ರಿ ನಾವಿಬ್ಬರು ತಡರಾತ್ರಿಯವರೆಗೂ ಎಚ್ಚರವಾಗಿದ್ದೆವು. ನಮ್ಮ ಹತ್ತಿರ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ, ಯಾವುದೇ ಜಮೀನು ಅಥವಾ ದೊಡ್ಡ ಆಸ್ತಿಪಾಸ್ತಿಗಳಿರಲಿಲ್ಲ. ಆದರೆ ಕನಸುಗಳು ಮಾತ್ರ ಎಷ್ಟು ದೊಡ್ಡದಾಗಿದ್ದವೆಂದರೆ ಆ ಪುಟ್ಟ ಮನೆಯ ಗೋಡೆಗಳಿಗೂ ಅವುಗಳನ್ನು ಹಿಡಿದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ.
ಕಾಲ ತನ್ನ ಪಾಡಿಗೆ ತಾನು ಮುನ್ನುಗ್ಗುತ್ತಿತ್ತು. ಕಾರ್ತಿಕ್ಗೆ ಈಗ 3 ವರ್ಷ ತುಂಬಿತ್ತು. ಅವನ ಆ ತೊದಲ ನುಡಿಗಳು ಇಡೀ ಮನೆಗೆ ಕಳೆ ತರುತ್ತಿದ್ದವು. ಬೆಳಗ್ಗೆ ನನಗೆ ಕಣ್ಣು ತೆರೆಯುತ್ತಿದ್ದಂತೆ ಅವನು ಓಡಿ ಬಂದು ನನ್ನ ಎದೆ ಮೇಲೆ ಹತ್ತಿ ಕುಳಿತಿತ್ತು. ಅಪ್ಪ, ಇವತ್ತು ಬೇಗ ಮನೆಗೆ ಬನ್ನಿ ಅಂತಿದ್ದ. ನಾನು ಪ್ರತಿದಿನ ಅವನ ಮೂಗು ಹಿಡಿದು ನಗುತ್ತಾ, ನನ್ನ ರಾಜ ಮಗ, ಸರಿಯಾದ ಸಮಯಕ್ಕೆ ಊಟ ಮಾಡಿದರೆ ಅಪ್ಪ ಕೂಡ ಬೇಗ ಮನೆಗೆ ಬರ್ತಾರೆ ಅಂತಿದ್ದೆ. ಅವನು ತಕ್ಷಣ ತನ್ನ ಪುಟ್ಟ ಬೆರಳುಗಳನ್ನು ಮುಂದೆ ಚಾಚುತ್ತಾ, ನಾನು ಸಹ ನನ್ನ ಬೆರಳುಗಳನ್ನು ಅವನ ಬೆರಳುಗಳಿಗೆ ಪೋಣಿಸಿ ನಗುತ್ತಿದ್ದೆ. ಆದರೆ ಪ್ರತಿ ಬಾರಿಯೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ನನ್ನ ಕೈಯಲ್ಲಿ ಆಗುತ್ತಿರಲಿಲ್ಲ. ಕೆಲಸ ಮುಗಿಯುವುದೇ ತಡವಾಗುತ್ತಿತ್ತು. ಹಲವು ಬಾರಿ ನಾನು ರಾತ್ರಿ ಮನೆಗೆ ಬರುವಷ್ಟರಲ್ಲಿ ಕಾರ್ತಿಕ್ ನಿದ್ದೆಗೆ ಜಾರುತ್ತಿದ್ದ. ಹಾಗಾಗಿ ನಾನು ಸದ್ದಿಲ್ಲದೆ ಅವನ ತಲೆ ಸವರಿ ಹಣೆಗೆ ಮುತ್ತಿಟ್ಟು ಆಮೇಲೆ ಊಟ ಮಾಡಿ ಮಲಗುತ್ತಿದ್ದೆ. ಇಡೀ ದಿನಗಳಲ್ಲಿ ಆಮೇಲಿರುವ ಭಗವಂತ ನಮ್ಮ ಮಡಿಲಿಗೆ ಇನ್ನೊಂದು ಸಂತೋಷವನ್ನು ತಂದಿಟ್ಟ. ನವ್ಯ 2ನೇ ಬಾರಿ ತಾಯಿಯಾಗಲಿದ್ದಳು. ಅವಳು ನನಗೆ ಈ ವಿಷಯವನ್ನು ತಿಳಿಸಿದಾಗ ಈ ಬಾರಿ ನನಗೇನು ಮೊದಲಿನಷ್ಟು ಆಶ್ಚರ್ಯವಾಗಲಿಲ್ಲ. ಸುಮ್ಮನೆ ಮಗುಳ್ನಕ್ಕು ದೇವರಿಗೆ ಧನ್ಯವಾದ ಸಲ್ಲಿಸಿದೆ. ಆದರೆ ನನಗೆ ಹಿಂದೆ ಒಂದು ಸಣ್ಣ ಆತಂಕವೂ ಇತ್ತು. ಒಬ್ಬ ಮಗುವಿನ ಖರ್ಚು ನಿಭಾಯಿಸುವುದೇ ಕಷ್ಟವಾಗುತ್ತಿತ್ತು. ಈಗ 2 ಮಕ್ಕಳ ಜವಾಬ್ದಾರಿ ಹೇಗೆ ಬರಲಿ? ಇದೇ ಚಿಂತೆಯಲ್ಲಿ ನನಗೆ ಹಲವು ರಾತ್ರಿ ನಿದ್ದೆಯೇ ಬರಲಿಲ್ಲ. ನವ್ಯ ನನ್ನ ಮನಸ್ಸಿನ ಅಭದ್ರತೆಯನ್ನು ಅರಿತುಕೊಂಡಳು. ಒಂದು ರಾತ್ರಿ ಅವಳು ನನ್ನ ಹೆಗಲ ಮೇಲೆ ಕೈಯಿಟ್ಟು, ನೀವೇನು ಚಿಂತೆ ಮಾಡಬೇಡಿ, ಆಗ ಭಗವಂತ ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾನೆ ಅಂದರೆ ಅದನ್ನು ನಿರ್ವಹಿಸುವ ಶಕ್ತಿಯನ್ನು ಖಂಡಿತ ಅವನೇ ಕೊಡುತ್ತಾನೆ ಎಂದಳು. ನಾನು ಅವಳ ಮುಖವನ್ನು ನೋಡಿದೆ. ನನಗೆ ಅನಿಸಿತ್ತು, ನನ್ನ ಇಡೀ ಜೀವನದ ಅತಿ ದೊಡ್ಡ ಧೈರ್ಯ ಶಕ್ತಿ ಅಂದರೆ ಅದು ನನ್ನ ಹೆಂಡತಿಯೇ ಅಂತ. ದಿನಗಳು ಉರುಳಿದವು. ಕೊನೆಗೂ ನಮ್ಮ ಮನೆಯಲ್ಲಿ 2ನೇ ಮಗುವಿನ ಅಳುವಿನ ಧ್ವನಿ ಕೇಳಿಸುವ ಆ ದಿನವೂ ಬಂತು. ಡಾಕ್ಟರ್ ನಗುತ್ತಾ, ಅಭಿನಂದನೆಗಳು, ನಿಮಗೆ ಮತ್ತೆ ಗಂಡು ಮಗುವಾಗಿದೆ ಅಂದರು. ಈ ಬಾರಿ ನಾನು ನನ್ನ ಚಿಕ್ಕ ಮಗುವನ್ನು ಮಡಿಲಲ್ಲಿ ಎತ್ತಿಕೊಂಡಾಗ ಕಾರ್ತಿಕ್ ಕೂಡ ನನ್ನ ಪಕ್ಕದಲ್ಲೇ ನಿಂತು ಅವನನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದ. ಅವನು ತನ್ನ ಮುಗ್ಧತೆಯಿಂದ, ಅಪ್ಪ, ಇವನ್ಯಾರು ಅಂತ ಕೇಳಿದ. ಅವನ ಆ ಮುಗ್ಧ ಪ್ರಶ್ನೆಗೆ ನನಗೆ ನಗು ಬಂತು. ನಾನು ಅವನನ್ನು ನನ್ನ ಹತ್ತಿರ ಕರೆದು, ಮಗನೇ, ಇವನು ನಿನ್ನ ತಮ್ಮ. ಇನ್ಮೇಲೆ ಇವನು ಜಾಗರೂಕತೆಯಿಂದ ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ ಅಂದೆ. ಕಾರ್ತಿಕ್ ತಕ್ಷಣ ತನ್ನ ಪುಟ್ಟ ಕೈಗಳನ್ನು ಆ ಮಗುವಿನ ತಲೆಯ ಮೇಲೆ ಇಟ್ಟು, ನಾನು ಇವನನ್ನು ಎಂದಿಗೂ ಅಳೋಕೆ ಬಿಡೋದಿಲ್ಲ ಪಪ್ಪ ಅಂದ. ಅವನ ಈ ಮಾತು ಕೇಳಿ ನನ್ನ ಮತ್ತು ನವ್ಯಳ ಕಣ್ಣುಗಳು ತೇವಗೊಂಡವು. ಕೆಲವು ದಿನಗಳ ನಂತರ ನಾವು ನಮ್ಮ ಚಿಕ್ಕ ಮಗನಿಗೆ ಅಕ್ಷಯ್ ಅಂತ ಹೆಸರಿಟ್ಟೆವು. ಆ ದಿನಗಳು ನನಗೆ ನನ್ನ ಕುಟುಂಬ ಸಂಪೂರ್ಣವಾಯಿತು ಅಂತ ಅನಿಸುತ್ತಿತ್ತು. ನಾನು, ನವ್ಯ, ಕಾರ್ತಿಕ್ ಮತ್ತು ಅಕ್ಷಯ್, ನನ್ನ ಈ ಪುಟ್ಟ ಪ್ರಪಂಚ ಈಗ 4 ಜನರಿದ್ದಾಗಿತ್ತು. ಆದರೆ ಈ ಪುಟ್ಟ ಪ್ರಪಂಚವನ್ನು ಸಂತೋಷವಾಗಿಡಲು ನಾನು ಮೊದಲಿಗಿಂತಲೂ ಇಮ್ಮಡಿ ಕಷ್ಟಪಟ್ಟು ದುಡಿಯಬೇಕಾಗಿತ್ತು. ನನ್ನ 2 ಮಕ್ಕಳು ಈಗ ನನ್ನ ಬದುಕಿನ ಆಸರೆಯಾಗಿದ್ದರು. ಮನೆಯಿಂದ ಹೊರಡುವ ಮೊದಲು 2 ಹಣೆಗೆ ಮುತ್ತಿಟ್ಟು ಆಮೇಲೆ ಕೆಲಸಕ್ಕೆ ಹೋಗುತ್ತಿದ್ದೆ. ಸಂಜೆ ಮನೆಗೆ ಮರಳಿ ಬರುವಾಗ ಜೇಬಿನಲ್ಲಿ ಎಷ್ಟೇ ಕಶ್ಮಿ ಹಣವಿದ್ದರೂ ನನ್ನ ಕೈಯಲ್ಲಿ ಮಾತ್ರ ಎಂದಿಗೂ ಬರಿದಾಗಿ ಬರುತ್ತಿರಲಿಲ್ಲ. ಕೆಲವೊಮ್ಮೆ 2 ಚಾಕ್ಲೇಟ್, ಕೆಲವೊಮ್ಮೆ 5 ರೂಪಾಯಿ ಸಣ್ಣ ಪ್ಲಾಸ್ಟಿಕ್ ಚೆಂಡು, ಮತ್ತೆ ಕೆಲವೊಮ್ಮೆ ಬಣ್ಣ ಬಣ್ಣದ ಸಿಟಿಗಳನ್ನು ತರುತ್ತಿದ್ದೆ. ನನಗೆ ಅವರ ಮುಗುಳ್ನಗೆಯೇ ಜಗತ್ತಿನ ಅತಿ ದೊಡ್ಡ ಸಂಪಾದನೆಯಾಗಿತ್ತು. ಕಾರ್ತಿಕ್ ನನ್ನನ್ನು ನೋಡಿದ ತಕ್ಷಣ, ಅಮ್ಮ ನೋಡು, ಅಪ್ಪ ಬಂದರು ಅಂತ ಕೂಗಿ ಹೇಳಿ ಮಾರನೇ ಕ್ಷಣವೇ ಬರಿಗಾಲಿನಲ್ಲಿ ನನ್ನ ಕಡೆ ಓಡಿ ಬರುತ್ತಿದ್ದ. ಅವನ ಹಿಂದೆಯೇ ಚಿಕ್ಕ ಮಗ ಅಕ್ಷಯ್ ಕೂಡ ನನ್ನ ತಡಕಾಡುವ ನಡಿಗೆಯಲ್ಲಿ ಬರೋಕೆ ಯತ್ನಿಸುತ್ತಿದ್ದ. ಆಗ ನಾನು 2ರನ್ನ ಒಟ್ಟಿಗೆ ಎದೆಗೆ ಅಪ್ಪಿಕೊಳ್ಳುತ್ತಿದ್ದೆ. ಆದರೆ 2 ಎಷ್ಟು ತುಂಟರಾಗಿದ್ದರೆಂದರೆ ನನ್ನ ಮಡಿಲಲ್ಲಿ ಒಂದೇ ಕ್ಷಣವೂ ನಿಲ್ಲುತ್ತಿರಲಿಲ್ಲ. ನವ್ಯ ಬಾಗಿಲಲ್ಲಿ ನಿಂತು ನಗುತ್ತಾ, ಮೊದಲು ಕೈ ಕಾಲು ತೆಗೆದುಕೊಂಡು ಬನ್ನಿ, ಆಮೇಲೆ ಆಟ ಆಡುವಿರಂತೆ ಅಂತಿದ್ದಳು. ಅದಕ್ಕೆ ನಾನು ನಕ್ಕು, ನಾನು ಇಡೀ ದಿನ ದುಡಿಯೋದೇ ಇವರಿಗೋಸ್ಕರ. ಈಗ ಮನೆಗೆ ಬಂದ ಮೇಲೂ ಇವರಿಂದ ದೂರ ಇರೋಕೆ ಹೇಗೆ ಸಾಧ್ಯ ಅನ್ನುತ್ತಿದ್ದೆ. ಮಕ್ಕಳು ಕಿಲಕಿಲನೆ ನಗುತ್ತಿದ್ದರು. ಮನೆಯಲ್ಲಿ ಹಣವೇನು ಕಮ್ಮಿ ಇತ್ತು, ಆದರೆ ನೆಮ್ಮದಿ, ಸಂತೋಷಕ್ಕೆ ಮಾತ್ರ ಯಾವುದೇ ಕೊರತೆ ಇರಲಿಲ್ಲ. ಭಾನುವಾರ ಬಂದರೆ ಸಾಕು, ಆ ದಿನ ಬರೀ ನಮ್ಮ ಕುಟುಂಬಕ್ಕಾಗಿಯೇ ಮೀಸಲಾಗಿರುತ್ತಿತ್ತು. ಬೆಳಗ್ಗೆ ಸ್ವಲ್ಪ ತಡವಾಗಿ ಏಳುತ್ತಿದ್ದೆವು. ನವ್ಯ ಬಿಸಿ ಬಿಸಿ ಆಲೂ ಪರೋಟ ಮಾಡಿಕೊಡುತ್ತಿದ್ದಳು. ನಾವೆಲ್ಲರೂ ಅಂಗಳದಲ್ಲಿ ಕೂತು ಒಟ್ಟಿಗೆ ಊಟ ಮಾಡುತ್ತಿದ್ದೆವು. ಊಟ ಮುಗಿಯುತ್ತಿದ್ದಂತೆ ಕಾರ್ತಿಕ್ ಹಠ ಹಿಡಿಯಲು ಶುರು ಮಾಡುತ್ತಿದ್ದ. ಅಪ್ಪ ಇವತ್ತು ನಮ್ಮನ್ನು ಹೊರಗಡೆ ತಿರುಗಾಡೋಕೆ ಕರ್ಕೊಂಡು ಹೋಗಿ ಅಂತ. ಅವರ ಖುಷಿಗಾಗಿ ನಾನು 2ರನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಪಕ್ಕದ ಪಾರ್ಕ್ಗೆ ಕರೆದುಕೊಂಡು ಹೋಗುತ್ತಿದ್ದೆ. ಅಲ್ಲಿ ಗಂಟೆಗಟ್ಟಲೆ ಅವರ ಜೊತೆ ಆಟವಾಡುತ್ತಿದ್ದೆ. 2ರಿಗೂ ತೊಟ್ಟಿಲು ತೂಗಿಸಿ ಐಸ್ ಕ್ರೀಮ್ ಕೊಡಿಸಿ ಸಂಜೆ ಕತ್ತಲಾಗುವುದಕ್ಕಿಂತ ಮುಂಚೆ ಮನೆಗೆ ಕರೆದುಕೊಂಡು ಬರುತ್ತಿದ್ದೆ. ಹೀಗೆ ನೋಡುತ್ತಿದ್ದಂತೆ 2 ಶಾಲೆಗೆ ಹೋಗುವ ವಯಸ್ಸಿಗೆ ಬಂದರು. ಯಾವ ದಿನ ನಾನು ಅವರನ್ನು ಶಾಲೆಗೆ ಸೇರಿಸಲು ಕರೆದುಕೊಂಡು ಹೋದೆನೋ ಆ ದಿನ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ.
ಆದರೆ ಶಾಲೆ ಫೀಸ್ ಮೊತ್ತವನ್ನು ನೋಡಿದಾಗ ನನ್ನ ಕಾಲಡಿಯ ನೆಲವೇ ಕುಸಿದು ಬಿದ್ದಂತಾಗಿತ್ತು. ನನ್ನ ಜೇಬಿಗೆ ಕೈ ಹಾಕಿ ನೋಡಿದರೆ ಹಣ ಸ್ವಲ್ಪ ಸಾಲುತ್ತಿರಲಿಲ್ಲ. ನಾನು ಮುಜುಗರದಿಂದ ಪ್ರಿನ್ಸಿಪಲ್ ಎದುರು ಸುಮ್ಮನೆ ನಿಂತುಬಿಟ್ಟೆ. ಅವರು ನನ್ನ ಕಡೆ ನೋಡಿ, ಏನಾಯಿತು, ಏನಾದರೂ ತೊಂದರೆ ಇದೆಯಾ ಅಂತ ಕೇಳಿದರು. ಆಗ ನಾನು ಹಿಂಜರಿಯುತ್ತಾ, ನೀವೇನಾದರೂ ನನಗೆ ಇನ್ನೆರಡು ದಿನ ಸಮಯ ಕೊಟ್ಟರೆ ಉಳಿದಿರುವ ಫೀಸ್ ಹಣ ತಂದು ಕಟ್ಟಿಬಿಡುತ್ತೇನೆ ಅಂದೆ. ಅವರು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನಗೆ 2 ದಿನಗಳ ಕಾಲಾವಕಾಶ ನೀಡಿದರು. ಅಂದು ಮನೆಗೆ ಮರಳುವಾಗ ನನ್ನ ಕಾಲುಗಳು ಭಾರವಾಗಿದ್ದವು. ನಾನು ಮಕ್ಕಳ ಎದುರು ಹೇಗೋ ನಗಲು ಪ್ರಯತ್ನಿಸಿದೆ. ಆದರೆ ನವ್ಯ ನನ್ನ ಮುಖದಲ್ಲಿದ್ದ ಬೇಸರವನ್ನು ತಕ್ಷಣ ಗುರುತಿಸಿಬಿಟ್ಟಳು. ರಾತ್ರಿ ಮಕ್ಕಳು ಮಲಗಿದ ನಂತರ ಅವಳು ಮೆಲ್ಲನೆ, ಫೀಸ್ ಕಟ್ಟೋಕೆ ಹಣ ಸಾಲಲಿಲ್ಲ ಅಲ್ವಾ ಅಂತ ಕೇಳಿದಳು. ನಾನು ಅವಳಿಂದ ಏನನ್ನೂ ಮುಚ್ಚಳದೆ ತಲೆ ತಗ್ಗಿಸಿದೆ. ಕೆಲವು ಕ್ಷಣ ಕಾಲ ಕೋಣೆಯಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು. ಆಮೇಲೆ ನವ್ಯ ಎದ್ದು ಅಲ್ಮಾರದ ಮೇಲೆ ಇಟ್ಟಿದ್ದ ಒಂದು ಸಣ್ಣ ಪೆಟ್ಟಿಗೆಯನ್ನು ತಂದು ನನ್ನ ಕೈಗಿಟ್ಟಳು. ನಾನು ಅದನ್ನು ತೆರೆದು ನೋಡಿದಾಗ ಅದರಲ್ಲಿ ಅವಳ ಮದುವೆಯ ಸಮಯದಲ್ಲಿ ಮಾಡಿಸಿದ್ದ 2 ತೆಳುವಾದ ಚಿನ್ನದ ಬಳೆಗಳಿದ್ದವು. ಇದನ್ನು ನೋಡಿ ನಾನು ಗಾಬರಿಯಾದೆ. ಇವೇತಕ್ಕೆ ತಂದೆ ನವ್ಯ ಅಂದೆ. ಅವಳು ಮುಗುಳ್ನಕ್ಕಳು. ನಾಳೆ ನೀವು ಇವುಗಳನ್ನು ಮಾರಿಬಿಡಿ ಅಂದಳು. ಅವಳ ಮಾತು ಕೇಳಿದ್ದೇ ತಡ. ನಾನು ತಕ್ಷಣವೇ ಪೆಟ್ಟಿಗೆಯನ್ನು ಮುಚ್ಚಿ, ಇಲ್ಲ, ನಾನು ಖಂಡಿತ ಹಾಗೆ ಮಾಡುವುದಿಲ್ಲ. ನೀವು ಒಡವೆಗಳನ್ನು ನಾನು ಹೇಗೆ ತಾನೇ ಮಾರಲಿ ಅಂದೆ. ಆಗ ನವ್ಯ ನನ್ನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ, ಒಡವೆಗಳನ್ನು ಆಮೇಲಾದರೂ ಮಾಡಿಸಿಕೊಳ್ಳಬಹುದು ಸುರೇಶ್, ಆದರೆ ಇವತ್ತು ಮಕ್ಕಳ ಓದು ನಿಂತರೆ ಆ ಅವಕಾಶ ಮತ್ತೆ ನಮಗೆ ಸಿಗಲ್ಲ ಅಂದಳು. ಅವಳ ಈ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಹತ್ತಿರ ಯಾವುದೇ ಉತ್ತರವಿರಲಿಲ್ಲ. ನಾನು ಸದ್ದಿಲ್ಲದೆ ಅವಳನ್ನು ನೋಡುತ್ತಾ ನಿಂತುಬಿಟ್ಟೆ. ಆ ಕ್ಷಣದಲ್ಲಿ ನಾನು ನನ್ನ ಮನಸ್ಸಿನಲ್ಲಿ ಇನ್ನೊಂದು ಬಲವಾದ ಪ್ರಮಾಣ ಮಾಡಿಕೊಂಡೆ. ಇನ್ಮೇಲೆ ನಾನು ನನ್ನ ಜೀವನವನ್ನೇ ಪಡಕ್ಕಿಡಕ್ಕೆ ಬಂದರೂ ಸರಿ, ನನ್ನ ಮಕ್ಕಳಿಗೆ ಯಾವತ್ತೂ ಯಾವುದಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇನೆ. ಮಾರನೇ ದಿನ ಬೆಳಗ್ಗೆ ನಾನು ಅತ್ಯಂತ ಭಾರವಾದ ಮನಸ್ಸಿನಿಂದ ನವ್ಯಾಳ ಆ 2 ಚಿನ್ನದ ಬಳೆಗಳನ್ನು ಮಾರಲು ಅಂಗಡಿಗೆ ತಂದೆ. ಆ ಅಕ್ಕಸಾಲಿಗ ಆ ಬಳೆಗಳನ್ನು ತಕ್ಕಡಿಯ ಮೇಲಿಟ್ಟು ತೂಗುವಾಗ ನನಗೆ ಅನಿಸಿದ್ದು, ಬರೀ ಚಿನ್ನ ತೂಗುತ್ತಿಲ್ಲ ಅಂತ, ನನ್ನ ಹೆಂಡತಿಯ ಸಂತೋಷ ಕನಸುಗಳು ತೂಗುತ್ತಿದ್ದಾರೆ ಅಂತ. ಕೈಗೆ ಹಣವೇನೋ ಬಂತು, ಆದರೆ ಎದೆ ಮಾತ್ರ ಮೊದಲಿಗಿಂತ ಇಮ್ಮಡಿ ಭಾರವಾಗಿತ್ತು. ಅಲ್ಲಿಂದ ನೇರವಾಗಿ ಶಾಲೆಗೆ ಹೋಗಿ 2 ಮಕ್ಕಳ ಫೀಸ್ ಭರ್ತಿ ಮಾಡಿದೆ. ಫೀಸ್ ರಶೀದಿ ಕೈಗೆ ಸಿಕ್ಕಾಗ ಶಾಲೆಯ ಗೇಟ್ನಿಂದ ಹೊರಗೆ ಹೆಜ್ಜೆ ಇಡುತ್ತಿದ್ದಂತೆ ನನ್ನ ಕಣ್ಣುಗಳಲ್ಲಿ ತಾನಾಗಿಯೇ ನೀರು ಹರಿಯಿತು. ನಾನು ಆಕಾಶದ ಕಡೆ ಮುಖ ಮಾಡಿ ಮನಸ್ಸಿನಲ್ಲಿಯೇ ಬೇಡಿಕೊಂಡೆ, ದೇವ್ರೇ, ಆಮೇಲಿರೋ ಭಗವಂತನೇ, ನನ್ನ ಮಕ್ಕಳಿಗೆ ಎಂದಿಗೂ ಇಂತಹ ಪರಿಸ್ಥಿತಿ ಈ ದಿನವನ್ನು ನೋಡುವಂತೆ ಮಾತ್ರ ಮಾಡಬೇಡ. ಸಂಜೆ ಮನೆಗೆ ತಲುಪಿದಾಗ ಕಾರ್ತಿಕ್ ಮತ್ತು ಅಕ್ಷಯ್ ಇಬ್ಬರು ಓಡೋಡಿ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ಕಾರ್ತಿಕ್ ಅತ್ಯಂತ ಖುಷಿಯಿಂದ, ಅಪ್ಪ, ನಿಮಗೆ ಗೊತ್ತಾ, ಇವತ್ತು ಸ್ಕೂಲ್ನಲ್ಲಿ ಟೀಚರ್ ನನ್ನನ್ನು ಎಲ್ಲ ಎದುರು ಮೆಚ್ಚಿಕೊಂಡರು ಅಂದ. ನಾನು ಅವನನ್ನು ತಲೆ ಸವರುತ್ತಾ, ಹೌದಾ, ವೆರಿ ಗುಡ್ ಮಗನೇ ಅಂತ ಹೇಳಿ ಜೇಬಿನಿಂದ 5 ರೂಪಾಯಿ ನಾಣ್ಯ ತೆಗೆದು ಅವನ ಕೈಯಲ್ಲಿಟ್ಟೆ. ಇಗೋ, ಇದು ನನ್ನ ಜಾಣ ಮಗನಿಗೆ ಅಪ್ಪ ಕೊಡ್ತಿರೋ ಬಹುಮಾನ. ಅಕ್ಷಯ್ ತಕ್ಷಣ ಮುಖ ಗಂಟಾಕಿಕೊಂಡು, ಅಪ್ಪ, ನನಗೇನು ಅಂದ. ಅವನ ಆ ಮುದ್ದು ಮುಖ ನೋಡಿ ನನಗೆ ನಗು ತಡೆಯಲಾಗಲಿಲ್ಲ. ನಾನು ಜೇಬಿನಿಂದ ಇನ್ನೊಂದು 5 ರೂಪಾಯಿ ನಾಣ್ಯ ತೆಗೆದು ಅವನ ಕೈಗೂ ಕೊಟ್ಟೆ. 2 ಅಣ್ಣ ತಮ್ಮಂದಿರು ಆ ದಿನ 5 ರೂಪಾಯಿ ನಾಣ್ಯಗಳನ್ನು ಹಿಡಿದುಕೊಂಡು ನಾನು ಅವರಿಗೇನು ಬ್ರಹ್ಮಾಂಡದ ನಿಧಿಯನ್ನೇ ತಂದುಕೊಟ್ಟಿದ್ದೇನೆ ಎನ್ನುವಂತೆ ಕುಣಿದಾಡಿದರು. ಅವರ ಆ ಮುಗ್ಧ ಆನಂದ ನೋಡಿ ನಾನು ನನ್ನ ಎಲ್ಲ ಕಷ್ಟ ನೋವುಗಳನ್ನು ಕ್ಷಣಾರ್ಧದಲ್ಲಿ ಮರೆತು ಬಿಟ್ಟೆ. ಆದರೆ ಜೀವನ ಯಾವತ್ತೂ ಒಂದೇ ಥರ ಇರಲ್ಲ ಅಲ್ವಾ. ಕಾಲ ಕಳೆದಂತೆ 2 ಮಕ್ಕಳು ಬೆಳೆಯತೊಡಗಿದ್ದರು. ಈಗ ಅವರ ಅಗತ್ಯಗಳು ಹೆಚ್ಚಾಗಿದ್ದವು. ಶಾಲೆಯ ಪುಸ್ತಕಗಳು, ಹೊಸ ಯೂನಿಫಾರ್ಮ್, ಪ್ರತಿ ತಿಂಗಳು ಏನಾದರೊಂದು ಹೊಸ ಖರ್ಚು ಕಣ್ಣೆದುರು ಬಂದು ನಿಲ್ಲುತ್ತಿತ್ತು. ನಾನು ಎಷ್ಟೇ ಕಷ್ಟಪಟ್ಟು ದುಡಿದರೂ ಅದು ಸಾಲುತ್ತಲೇ ಇರಲಿಲ್ಲ. ಈಗ ನಾನು ಬರೀ ಹಗಲು ಶಿಫ್ಟ್ ಕೆಲಸ ಮಾತ್ರ ಮಾಡುತ್ತಿರಲಿಲ್ಲ, ರಾತ್ರಿಯೂ ಹೆಚ್ಚುವರಿಯಾಗಿ ಓವರ್ ಟೈಮ್ ಕೆಲಸಕ್ಕೆ ಹೋಗಲು ಶುರು ಮಾಡಿದ್ದೆ. ಎಷ್ಟೋ ಬಾರಿ ಸತತ 2-3 ದಿನಗಳು ನಾನು ಮನೆಗೆ ಹೋಗುತ್ತಿರಲಿಲ್ಲ. ಲಾರಿಯ ಕ್ಯಾಬಿನ್ನಲ್ಲೇ ತಲೆ ಆಣಿಸಿ 2-3 ಗಂಟೆ ನಿದ್ದೆ ಮಾಡಿ ಮತ್ತೆ ಮುಂದಿನ ಪ್ರಯಾಣಕ್ಕೆ ಹೊರಟು ಬಿಡುತ್ತಿದ್ದೆ. ನನ್ನ ಅಂಗೈಗಳು ಮೂಟೆ ಹೊತ್ತು ಸ್ಟೇರಿಂಗ್ ಹಿಡಿದು ಹೊರಟಾಗಿದ್ದವು. ಮುಖದಲ್ಲಿ ವಯಸ್ಸಿಗಿಂತ ಮುಂಚೆಯೇ ಆಯಾಸ ಎದ್ದು ಕಾಣುತ್ತಿತ್ತು. ಆದರೆ ನಾನು ಮನೆಗೆ ಮರಳಿದಾಗ ಆ 2 ಮಕ್ಕಳು ಓಡಿ ಬಂದು ನನ್ನನ್ನು ಅಪ್ಪಿಕೊಳ್ಳುತ್ತಿದ್ದರಲ್ಲ, ಆ ಒಂದೇ ಒಂದು ಕ್ಷಣದಲ್ಲಿ ನನ್ನ ಇಡೀ ದೇಹದ ಆಯಾಸವೆಲ್ಲ ಮಾಯವಾಗಿ ನಾನು ಪಡುತ್ತಿರುವ ಈ ಕಷ್ಟವೆಲ್ಲ ಸಾರ್ಥಕವಾಯಿತು ಅಂತ ಅನಿಸುತ್ತಿತ್ತು. ಅಂತಹದ್ದೇ ಒಂದು ರಾತ್ರಿ. ನಾನು ಕೆಲಸ ಮುಗಿಸಿ ಮನೆಗೆ ಬರುವಾಗ ತುಂಬ ತಡವಾಗಿತ್ತು. ನವ್ಯ ನನಗಾಗಿ ಕಾಯುತ್ತಾ ಸೋಫಾದ ಮೇಲೆ ನಿದ್ದೆಗೆ ಜಾರಿದ್ದಳು. ನಾನು ಮೆಲ್ಲನೆ ಹೋಗಿ ಅವಳನ್ನು ಎಬ್ಬಿಸಿ
ಏರಿಸಿದೆ. ಅವಳು ಎದ್ದು ಬಂದು ನನಗಾಗಿ ಊಟ ಬಡಿಸಿದಳು. ನಾನು ಮೊದಲ ತುತ್ತು ಬಾಯಿಗಿಡುತ್ತಿದ್ದಂತೆ ನವ್ಯ ತೀರಾ ತಗ್ಗಿದ ಧ್ವನಿಯಲ್ಲಿ, ಸುರೇಶ್, ಒಂದು ಮಾತು ಕೇಳ ಅಂದಳು. ನಾನು ಅವಳ ಕಡೆ ನೋಡಿದೆ. ಆಗ ಅವಳು, ನೀವು ಹಗಲು ರಾತ್ರಿ ಬರೀ ದುಡಿಯುವುದರಲ್ಲಿ ಇದ್ದರೆ ಮಕ್ಕಳು ದೊಡ್ಡರಾಗುತ್ತಿದ್ದಾರೆ. ಅವರಿಗೆ ಹಣಕ್ಕಿಂತ ಹೆಚ್ಚಾಗಿ ನಿಮ್ಮ ಸಮಯದ ಅಗತ್ಯವಿದೆ. ಕಾರ್ತಿಕ್ ಹಲವು ಬಾರಿ ಕೇಳ್ತಾನೆ, ಅಪ್ಪ ಮುಂಚಿನ ಥರ ನಮ್ಮ ಜೊತೆ ಯಾಕೆ ಆಟವಾಡಲ್ಲ ಅಂತ. ಅವಳ ಮಾತು ಕೇಳಿ ನನ್ನ ಕೈಯಲ್ಲಿದ್ದ ತುತ್ತು ಅಲ್ಲೇ ನಿಂತು ಹೋಯಿತು. ನಾನು ಕೆಲವು ಕ್ಷಣ ಮೌನವಾಗಿದ್ದೆ. ಆಮೇಲೆ ಮೆಲ್ಲನೆ, ನನಗೂ ಅವರ ಜೊತೆ ಇರಬೇಕು ಅಂತ ಆಸೆ ಇದೆ ನವ್ಯ. ಆದರೆ ಇವತ್ತು ನಾನು ಈ ರೀತಿ ದುಡಿಯಲಿಲ್ಲ ಅಂದರೆ ನಾಳೆ ಈ ಮಕ್ಕಳ ಕನಸುಗಳು ನಾನು ಹೇಗೆ ತಾನೇ ನನಸು ಮಾಡಲಿ ಅಂದೆ. ನವ್ಯಾಳ ಬಳಿ ಈ ಮಾತಿಗೆ ಯಾವುದೇ ಉತ್ತರವಿರಲಿಲ್ಲ. ಅವಳು ಬರೀ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಮೌನವಾಗಿ ತನ್ನ ತಟ್ಟೆಗೆ ಇನ್ನೊಂದು ರೊಟ್ಟಿ ತಂದಿಟ್ಟಳು. ಆ ರಾತ್ರಿ ನನಗೆ ಅನಿಸಿತು, ಮಕ್ಕಳ ಭವಿಷ್ಯವನ್ನು ರೂಪಿಸುವ ಭರದಲ್ಲಿ ನಾನು ಮೆಲ್ಲನೆ ಅವರ ಬಾಲ್ಯವನ್ನು ಕಳೆದುಕೊಳ್ಳುತ್ತಿದ್ದೇನೆ ಅಂತ. ದಿನಗಳು, ತಿಂಗಳುಗಳು, ಆಮೇಲೆ ವರ್ಷಗಳೇ ಉರುಳಿ ಹೋದವು. ಕಾರ್ತಿಕ್ ಈಗ 10ನೇ ತರಗತಿಗೆ ಬಂದಿದ್ದ. ಅಕ್ಷಯ್ ಅವನಿಗಿಂತ 2 ವರ್ಷ ಚಿಕ್ಕವನಾಗಿದ್ದರೂ ಓದಿನಲ್ಲಿ ತುಂಬ ಜಾಣನಾಗಿದ್ದ. ಇಬ್ಬರ ಶಾಲೆ ಫೀಸ್ ಈಗ ಮೊದಲಿಗಿಂತ ಹಲವು ಪಟ್ಟು ಹೆಚ್ಚಾಗಿತ್ತು. ಅದಲ್ಲದೆ ಟ್ಯೂಷನ್ ಖರ್ಚು, ಪುಸ್ತಕಗಳು, ಪ್ರತಿ ತಿಂಗಳು ಏನಾದರೊಂದು ದೊಡ್ಡ ಖರ್ಚು ಎದುರಾಗುತ್ತಲೇ ಇರುತ್ತಿತ್ತು. ನಾನು ನನ್ನ ಇಡೀ ಶಕ್ತಿಯನ್ನು ಹಾಕಿ ದುಡಿಯುತ್ತಿದ್ದೆ. ಆದರೆ ಬರೀ ದುಡಿಮೆ ಈಗ ಸಾಲುತ್ತಿರಲಿಲ್ಲ. ಒಂದು ಸಂಜೆ ನಾನು ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನೆಯ ವಾತಾವರಣವೇನೋ ವಿಭಿನ್ನವಾಗಿತ್ತು. ಕಾರ್ತಿಕ್ ಮತ್ತು ಅಕ್ಷಯ್ ಇಬ್ಬರು ಸುಮ್ಮನೆ ಮೂಲೆ ಹಿಡಿದು ಕುಳಿತಿದ್ದರು. ಇದನ್ನು ನೋಡಿ ನಾನು ನಗುತ್ತಾ, ಏನಾಯಿತು ಇವತ್ತು ಮನೆಯಲ್ಲಿ ಇಷ್ಟೊಂದು ಸೈಲೆನ್ಸ್ ಆಗಿದೆ ಅಂತ ಕೇಳಿದೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಆಮೇಲೆ ಕಾರ್ತಿಕ್ ಮೆಲ್ಲನೆ, ಅಪ್ಪ, ಸ್ಕೂಲ್ನಲ್ಲಿ ಎಲ್ಲ ಮಕ್ಕಳ ಹತ್ತಿರವೂ ಕಂಪ್ಯೂಟರ್ ಇದೆ. ಪ್ರಾಜೆಕ್ಟ್ಗಳನ್ನೆಲ್ಲ ಅದರಲ್ಲೇ ಮಾಡುತ್ತಾರೆ. ಟೀಚರ್ಸ್ ಹೇಳಿದರು ಮನೆಯಲ್ಲೂ ಕಂಪ್ಯೂಟರ್ ಇದ್ದರೆ ಓದೋಕೆ ಇನ್ನೂ ಸುಲಭವಾಗುತ್ತದೆ ಅಂತ. ಅವನು ಎಷ್ಟು ತಗ್ಗಿದ ಧ್ವನಿಯಲ್ಲಿ ಅಂದನೆಂದರೆ ನಾನು ಎಲ್ಲಾದರೂ ಬೇಡ ಅಂತ ಬೈದು ಬಿಡುತ್ತೇನೋ ಅನ್ನೋ ಭಯ ಅವನಲ್ಲಿತ್ತು. ಆಗ ನಾನು ಮುಗುಳ್ನಕ್ಕು, ಅಯ್ಯೋ ಇಷ್ಟೇನಾ ವಿಷಯ ಅಂದೆ. ಇದನ್ನು ಕೇಳಿ ಇಬ್ಬರ ಮುಖದಲ್ಲೂ ಹೊಸ ಭರವಸೆ ಮೂಡಿತು. ನಾನು ಮುಂದೆ ಹಿಂದೆ ಯೋಚಿಸಿದೆ. ಮುಂದಿನ ತಿಂಗಳು ನಮ್ಮ ಮನೆಗೂ ಒಂದು ಕಂಪ್ಯೂಟರ್ ತರ್ತೀನಿ. ಆಮೇಲೆ ನೀವಿಬ್ಬರು ಅದರಲ್ಲೇ ನಿಮ್ಮ ಪ್ರಾಜೆಕ್ಟ್ ಕೆಲಸ ಮಾಡಬಹುದು ಅಂತ ಅಂದುಬಿಟ್ಟೆ. ನನ್ನ ಈ ಮಾತು ಮುಗಿಸೋದಕ್ಕಿಂತಂತೆ ಇಬ್ಬರು ಖುಷಿಯಿಂದ ಕುಣಿದಾಡಿದರು. ತಕ್ಷಣವೇ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ಆದರೆ ಆ ರಾತ್ರಿ ನನಗೆ ಮಾತ್ರ ಕಣ್ಣ ಮೇಲೆ ಕಣ್ಣು ಬೀಳಲೇ ಇಲ್ಲ. ನನಗೆ ಗೊತ್ತಿತ್ತು, ನನ್ನ ಜೇಬಿನಲ್ಲಿ ಅಷ್ಟೊಂದು ಹಣವಿರಲಿಲ್ಲ. ಮುಂದಿನ ತಿಂಗಳ ಸಂಬಳ ಬಂದರೂ ಅದರಲ್ಲಿ ಮನೆ ಖರ್ಚು ನಿಭಾಯಿಸುವುದೇ ಕಷ್ಟವಿತ್ತು. ಇನ್ನು ಕಂಪ್ಯೂಟರ್ ತರೋದು ಎಲ್ಲಿಂದ? ರಾತ್ರಿ ಸುಮಾರು 2 ಗಂಟೆಯಾದರೂ ನಾನು ಜಾಗೃತನಾಗಿಯೇ ಇದ್ದೆ. ನವ್ಯ ಮಗ್ಗಲು ಬದಲಾಯಿಸುತ್ತಾ, ಇನ್ನೂ ನಿದ್ದೆ ಬಂದಿಲ್ವಾ ನಿಮಗೆ ಅಂತ ಕೇಳಿದಳು. ನಾನು ಮೆಲ್ಲನೆ, ಮಕ್ಕಳಿಗೆ ಮಾತು ಕೊಟ್ಟು ಬಿಟ್ಟಿದ್ದೀನಿ ನವ್ಯ, ಈಗ ಅದನ್ನು ಈಡೇರಿಸಬೇಕಲ್ಲವೇ ಅಂದೆ. ನವ್ಯ ಸ್ವಲ್ಪ ಹೊತ್ತು ಯೋಚಿಸಿ, ಸುರೇಶ್, ನೀವು ಪ್ರತಿಯೊಂದು ಮಾತನ್ನು ಉಳಿಸಿಕೊಳ್ಳುತ್ತೀರಾ ನಿಜ, ಆದರೆ ನಿಮ್ಮ ಆರೋಗ್ಯ, ನಿಮ್ಮ ಬಗ್ಗೆ ನೀವೇಕೆ ಯೋಚಿಸಲ್ಲ ಅಂದಳು. ನಾನು ಸಣ್ಣದಾಗಿ ನಕ್ಕು, ನಾನು ನನ್ನ ಬಗ್ಗೆಯೇ ಯೋಚಿಸುತ್ತಾ ಕುಳಿತರೆ ನನ್ನ ಮಕ್ಕಳ ಕನಸುಗಳನ್ನು ಕಟ್ಟುವುದು ಹೇಗೆ ಹೇಳು ಅಂದೆ. ನವ್ಯಾಳ ನನ್ನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಹೆಮ್ಮೆ ಇತ್ತು, ಜೊತೆಗೆ ಆತಂಕವೂ ಇತ್ತು. ಮಾರನೇ ದಿನ ನಾನು ಎಂದಿನಂತೆ ಕೆಲಸಕ್ಕೆ ತಲುಪಿದೆ. ಆದರೆ ಅಂದು ನನ್ನ ಗಮನ ಕೆಲಸದಲ್ಲಿ ಇರಲೇ ಇಲ್ಲ. ಮಧ್ಯಾಹ್ನದ ಸಮಯದಲ್ಲಿ ನಾನು ಟ್ರಾನ್ಸ್ಪೋರ್ಟ್ ಕಂಪನಿಯ ಆಫೀಸ್ ಹೊರಗಡೆ ಕುಳಿತು ಟೀ ಕುಡಿಯುತ್ತಿದ್ದೆ. ಆಗ ನನ್ನ ಹಳೆಯ ಸಹೋದ್ಯೋಗಿ ರಮೇಶ್ ಬಂದು ನನ್ನ ಪಕ್ಕದಲ್ಲಿ ಕುಳಿತರು. ಅವರು ನನ್ನ ಮುಖ ನೋಡುತ್ತಾ ನಗುತ್ತಾ, ಏನಾಯಿತು ಸುರೇಶ್, ಇವತ್ತು ತುಂಬ ಚಿಂತೆಯಲ್ಲಿದ್ದೀಯಾ ಅಂತ ಕೇಳಿದರು. ನಾನು ಮೊದಲು ವಿಷಯ ಮುಚ್ಚಿರಲು ಯತ್ನಿಸಿದೆ. ಆದರೆ ಯಾಕೋ ಗೊತ್ತಿಲ್ಲ, ಅಂದು ಅವರ ಹತ್ತಿರ ಎಲ್ಲವನ್ನ ತೆರೆದು ಬಿಟ್ಟುಬಿಟ್ಟೆ. ಮಕ್ಕಳ ಓದು, ಹೆಚ್ಚುತ್ತಿರುವ ಮನೆ ಖರ್ಚು, ನನ್ನ ಆದಾಯ ಮತ್ತು ನನ್ನ ನಿಸ್ಸಹಾಯಕತೆ ಎಲ್ಲವನ್ನ ಹೇಳಿ ರಮೇಶ್ ನನ್ನ ಮಾತುಗಳನ್ನು ಶಾಂತವಾಗಿ ಕೇಳಿಸಿಕೊಂಡರು. ಆಮೇಲೆ ಮೆಲ್ಲನೆ, ನೋಡು ಸುರೇಶ್, ನಿನಗೆ ನಿಜವಾಗ್ಲೂ ನಿನ್ನ ಮಕ್ಕಳ ಭವಿಷ್ಯ ಬೆಳಗಬೇಕು ಅನ್ನೋದಿದ್ರೆ ಬರೀ ಇಲ್ಲೇ ಕಷ್ಟಪಟ್ಟು ದುಡಿದರೆ ಸಾಲಲ್ಲ ಅಂದರು. ನಾನು ಅವರನ್ನು ಆಶ್ಚರ್ಯದಿಂದ ನೋಡಿ, ಮತ್ತೇನು ಮಾಡಬೇಕು ರಮೇಶ್ ಅಂದೆ. ಅವರು ತಮ್ಮ ಟೀ ಕಪ್ನ ಕೊನೆಯ ಗುಟುಕನ್ನು ಮುಗಿಸಿ ನನ್ನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ, ನಮ್ಮ ಕಂಪನಿಯಲ್ಲಿ ಈಗ ಲಾಂಗ್ ರೂಟ್ ಲಾರಿ ಡ್ರೈವರ್ಗಳನ್ನು ಕಳುಹಿಸುತ್ತಿದ್ದಾರೆ. ಅಲ್ಲಿ ಕಷ್ಟಪಟ್ಟು ಜಾಸ್ತಿ, ಆದರೆ ಜಾಸ್ತಿ ಸಂಪಾದನೆ ಇಲ್ಲಿಗಿಂತ 3 ಪಟ್ಟು ಹೆಚ್ಚಿರುತ್ತದೆ. ನಾನು ಕೆಲವು ಕ್ಷಣ ಮೌನವಾದೆ. ಆದರೆ ಆ ರೂಟ್ಗೆ ಹೋದರೆ ವಾರಗಟ್ಟಲೆ ಮನೆಗೆ ಬರಲು ಆಗಲ್ವಲ್ಲ? ರಮೇಶ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ಹೌದು, ಅದೇ ಇಲ್ಲಿ ಕೊಡಬೇಕಾದ ದೊಡ್ಡ ಬೆಲೆ. ಏನೇನೋ ಪಡೆಯಬೇಕು ಅಂದರೆ ಇನ್ನೇನನ್ನೋ ಕಳೆದುಕೊಳ್ಳಲೇಬೇಕು. ಅವರ ಈ ಮಾತು ಕೇಳಿ ನಾನು ಸಂಪೂರ್ಣವಾಗಿ ನಿಶ್ಶಬ್ದನಾದೆ. ಏಕೆಂದರೆ ನನ್ನ ಎದುರು ಈಗ ಎಂತಹ ಹಾದಿ ಇತ್ತೆಂದರೆ, ಒಂದು ಕಡೆ ನನ್ನ ಮಕ್ಕಳ ಭವಿಷ್ಯವಿತ್ತು, ಇನ್ನೊಂದು ಕಡೆ ಅವರ ಸುಂದರ ಬಾಲ್ಯವಿತ್ತು.
ಅಂದು ಇಡೀ ದಿನ ನನ್ನ ಮನಸ್ಸು ಎಲ್ಲೋ ಬೇರೆಡೆ ಅಲೆದಾಡುತ್ತಿತ್ತು. ರಮೇಶ್ ಹೇಳಿದ ಮಾತು ನನ್ನ ಕಿವಿಯಲ್ಲಿ ಪದೇ ಪದೇ ಪ್ರತಿಧ್ವನಿಸುತ್ತಿತ್ತು. ಸಂಪಾದನೆ 3 ಪಟ್ಟು ಹೆಚ್ಚಿರುತ್ತದೆ ಅಂದರೆ ವಾರಗಟ್ಟಲೆ ಮನೆಯಿಂದ ದೂರವಿರಬೇಕು. ಸಂಜೆ ಮನೆಗೆ ತಲುಪಿದಾಗ ಎಂದಿನಂತೆ ಕಾರ್ತಿಕ್ ಮತ್ತು ಅಕ್ಷಯ್ ಓಡಿ ಬಂದರು. ಅಪ್ಪ ನೋಡಿ, ಇವತ್ತು ನಮಗೆ ಟೆಸ್ಟ್ನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ತಮ್ಮ ತಮ್ಮ ನೋಟ್ಬುಕ್ಕನ್ನು ನನ್ನ ಮುಂದೆ ಹಿಡಿದರು. ನಾನು ಮೊದಲು ಕಾರ್ತಿಕ್ ನೋಟ್ಬುಕ್ ನೋಡಿದೆ, ಆಮೇಲೆ ಅಕ್ಷಯ್ ನೋಟ್ಬುಕ್ ನೋಡಿದೆ. ಇಬ್ಬರು ಅತ್ಯಂತ ಉತ್ತಮ ಅಂಕಗಳನ್ನು ಪಡೆದಿದ್ದರು. ಇದನ್ನು ನೋಡಿ ನನ್ನ ಎದೆ ಹೆಮ್ಮೆಯಿಂದ ಉಬ್ಬಿ ಬಂತು. ನಾನು ಇಬ್ಬರನ್ನ ಗಟ್ಟಿಯಾಗಿ ಅಪ್ಪಿಕೊಂಡೆ. ಆ ಕ್ಷಣದಲ್ಲಿ ನನಗಂತೂ ಯೋಚಿಸಲು ಸಾಧ್ಯವಾಗುತ್ತಲೇ ಇರಲಿಲ್ಲ. ಅಯ್ಯೋ, ನಾನು ನಿಜವಾಗಲೂ ಈ ಇಬ್ಬರು ಮಕ್ಕಳನ್ನು ಬಿಟ್ಟು ವಾರಗಟ್ಟಲೆ ದೂರವಿರಲು ಸಾಧ್ಯವೇ? ರಾತ್ರಿ ಊಟ ಮುಗಿದ ಮೇಲೆ ಇಬ್ಬರು ಮಕ್ಕಳು ಓದಲು ತಮ್ಮ ಕೋಣೆಗೆ ಹೋದರು. ನಾನು ಮತ್ತು ನವ್ಯ ಅಂಗಳದಲ್ಲಿ ಹಗ್ಗದ ಮಂಚದ ಮೇಲೆ ಕುಳಿತೆವು. ಸುತ್ತಲೂ ಗಾಢವಾದ ಮೌನವಿತ್ತು. ನವ್ಯ ಮೆಲ್ಲನೆ, ಏನಾಯಿತು ಸುರೇಶ್, ಬೆಳಗ್ಗೆಯಿಂದ ಯಾವುದೋ ಆಲೋಚನೆಯಲ್ಲಿ ಮುಳುಗಿದ್ದೀರಲ್ಲ ಅಂತ ಕೇಳಿದಳು. ನಾನು ದೀರ್ಘವಾದ ನಿಟ್ಟುಸಿರು ಬಿಟ್ಟು ರಮೇಶ್ ಹೇಳಿದ ಲಾಂಗ್ ರೂಟ್ ಡ್ರೈವಿಂಗ್ ವಿಷಯವನ್ನು ಅವಳಿಗೆ ತಿಳಿಸಿದೆ. ನವ್ಯ ಮಧ್ಯದಲ್ಲಿ ತಡೆಯದೆ ಎಲ್ಲವನ್ನ ಕೇಳಿಸಿಕೊಂಡಳು. ನಾನು ಮಾತು ಮುಗಿಸಿದಾಗ, ನೀವು ಆ ಕೆಲಸ ಒಪ್ಪಿಕೊಂಡರೆ ಸಂಪಾದನೆ ನಿಜವಾಗ್ಲೂ ಅಷ್ಟೊಂದು ಹೆಚ್ಚಾಗುತ್ತಾ ಅಂತ ಕೇಳಿದಳು. ನಾನು ಹೌದು ಎನ್ನುವಂತೆ ತಲೆ ಆಡಿಸಿದೆ. ಆದರೆ ತಿಂಗಳಿಗೆ 2-3 ದಿನ ಮಾತ್ರ ಮನೆಗೆ ಬರಲು ಸಾಧ್ಯವಾಗಬಹುದು, ಅಥವಾ ಕೆಲವೊಮ್ಮೆ ಅದಕ್ಕಿಂತಲೂ ಕಮ್ಮಿ. ನವ್ಯಾಳ ಕಣ್ಣುಗಳು ತಕ್ಷಣವೇ ಮಕ್ಕಳು ಓದುತ್ತಿದ್ದ ಕೋಣೆಯ ಕಡೆ ಹೋದವು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಮಕ್ಕಳು ಇನ್ನೂ ತುಂಬ ಚಿಕ್ಕವರಿದ್ದಾರೆ ಸುರೇಶ್, ಅವರಿಗೆ ನಿಮ್ಮ ಆಸರೆ, ನಿಮ್ಮ ಜೊತೆಯ ಅಗತ್ಯ ಇದೆ ಅಂದಳು. ನಾನು ಅವಳ ಮಾತನ್ನು ತಳ್ಳಿ ಹಾಕಲಿಲ್ಲ, ಯಾಕೆಂದರೆ ಅವಳು ಹೇಳುತ್ತಿದ್ದದ್ದು 100ಕ್ಕೆ 100 ಸತ್ಯವಾಗಿತ್ತು. ಆದರೆ ನನ್ನ ಸ್ಥಿತಿಯು ತಪ್ಪಾಗಿರಲಿಲ್ಲವಲ್ಲ. ನಾನು ತಗ್ಗಿದ ಧ್ವನಿಯಲ್ಲಿ, ಇವತ್ತು ನಾನು ಇವರ ಜೊತೆ ಇರಬಹುದು ನವ್ಯ, ಆದರೆ ನಾಳೆ ಇವರ ಕನಸುಗಳನ್ನು ಪೂರೈಸಲು ನನ್ನಿಂದ ಆಗಲಿಲ್ಲ ಅಂದರೆ ನನ್ನನ್ನು ನಾನು ಎಂದಿಗೂ ಕ್ಷಮಿಸಿಕೊಳ್ಳಲು ಸಾಧ್ಯವಿಲ್ಲ ಅಂದೆ. ಆಗ ನವ್ಯ ನನ್ನ ಕಡೆ ನೋಡಿದಳು. ಅವನ ಕಣ್ಣುಗಳಲ್ಲಿ ಕಣ್ಣೀರಿತ್ತು, ಆದರೆ ಯಾವುದೇ ದೂರಿರಲಿಲ್ಲ. ಅವಳು ಎಂದಿನಂತೆ ನನ್ನ ನಿರ್ಧಾರದ ಪರವಾಗಿಯೇ ನಿಂತಳು. ಬರೀ ಇಷ್ಟೇ ಅಂದಳು, ನನಗೊಂದು ಮಾತು ಕೊಡಿ, ನೀವು ಎಲ್ಲೇ ಇರಿ, ಮಕ್ಕಳಿಗೆ ಅವರ ಅಪ್ಪ ಅವರಿಂದ ದೂರವಾಗಿದ್ದಾರೆ ಅನ್ನೋ ಭಾವನೆ ಮಾತ್ರ ಎಂದಿಗೂ ಬರಲು ಬಿಡಬೇಡಿ. ನಾನು ಅವಳಿಗೆ ಖಂಡಿತ ಮಾತು ಕೊಡುತ್ತೇನೆ ಅಂದೆ. ಕೊನೆಗೂ ನಾನು ನನ್ನ ನಿರ್ಧಾರವನ್ನು ಮಾಡಿಯೇ ಬಿಟ್ಟೆ. 3ನೇ ದಿನ ನಾನು ಕಂಪನಿಯ ಮಾಲೀಕರ ಆಫೀಸ್ ಬಾಗಿಲು ತಟ್ಟಿದೆ. ಒಳಗಿನಿಂದ, ಬನ್ನಿ ಸುರೇಶ್, ಒಳಗೆ ಬನ್ನಿ ಅನ್ನೋ ಧ್ವನಿ ಬಂತು. ನಾನು ಒಳಗೆ ಹೋದೆ. ಅವರು ನಗುತ್ತಾ, ಹೇಳಿ ಸುರೇಶ್, ಏನು ವಿಷಯ ಅಂತ ಕೇಳಿದರು. ನಾನು ಧೈರ್ಯ ತೆಗೆದುಕೊಂಡು, ಸರ್, ಆ ಲಾಂಗ್ ರೂಟ್ ಡ್ರೈವಿಂಗ್ ಡ್ಯೂಟಿ ಇನ್ನೂ ಖಾಲಿ ಇದ್ದರೆ ನಾನು ಹೋಗಲು ತಯಾರಿದ್ದೇನೆ ಅಂದೆ. ನನ್ನ ಮಾತು ಕೇಳಿ ಅವರು ತುಂಬ ಒಳ್ಳೆಯ ನಿರ್ಧಾರ ಅಂತ ಹೇಳಿ ಒಂದು ಫೈಲ್ ತೆಗೆದು ನನ್ನ ಮುಂದೆ ಇಟ್ಟರು. ನಾನು ನಡುಗುವ ಕೈಗಳಿಂದ ಆ ಕಾಗದದ ಮೇಲೆ ಸಹಿ ಮಾಡಿದೆ. ಸಹಿ ಮಾಡಿದ ಮೇಲೆ ನನಗೆ ಮೆಲ್ಲನೆ ಆಫೀಸ್ನಿಂದ ಹೊರಗೆ ಬಂದೆ. ಕೈಯಲ್ಲಿ ಬರೀ ಒಂದು ಕಾಗದವಿತ್ತು, ಆದರೆ ನನಗೆ ಅನಿಸಿದ್ದು ನಾನು ನನ್ನ ಇಡೀ ಬದುಕಿನ ಹಾದಿಯನ್ನೇ ಬದಲಾಯಿಸಿ ಬಿಟ್ಟಿದ್ದೀನಿ ಅಂತ. ಮನೆಗೆ ತಲುಪುವವರೆಗೂ ನಾನು ಇದನ್ನೇ ಯೋಚಿಸುತ್ತಿದ್ದೆ. ಇದನ್ನು ಮಕ್ಕಳ ಹತ್ತಿರ ಹೇಗೆ ಹೇಳಲಿ? ಅಂದು ರಾತ್ರಿ ಎಂದಿನಂತೆ ನಾಲ್ವರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು. ಆದರೆ ಇವತ್ತು ನನ್ನ ಹಸಿವು ಎಲ್ಲೋ ಮಾಯವಾಗಿತ್ತು. ಕಾರ್ತಿಕ್ ಮತ್ತು ಅಕ್ಷಯ್ ನಗುತ್ತಾ ತಮ್ಮ ಶಾಲೆಯ ಹರಟೆಗಳನ್ನು ಹೇಳುತ್ತಿದ್ದರು. ನವ್ಯ ಇಬ್ಬರನ್ನ ನೋಡಿ ನಗುತ್ತಿದ್ದಳು. ನಾನು ಬರೀ ಅವರನ್ನು ದಿಟ್ಟಿಸಿ ನೋಡುತ್ತಿದ್ದೆ. ಊಟ ಮುಗಿದ ಮೇಲೆ ನಾನು ಮೆಲ್ಲನೆ, ನಾನು ನಿಮ್ಮಿಬ್ಬರ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಅಂದೆ. ಆ ಕ್ಷಣ ಮೂವರ ಕಣ್ಣುಗಳು ನನ್ನ ಕಡೆ ಹೊರಳಿದವು. ನಾನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಹೇಳಲು ಶುರು ಮಾಡಿದೆ. ಕಂಪನಿಯವರು ನನಗೆ ಲಾಂಗ್ ರೂಟ್ ಡ್ಯೂಟಿ ಕೊಟ್ಟಿದ್ದಾರೆ. ಇನ್ಮೇಲೆ ನಾನು ಹಲವು ದಿನಗಳ ಕಾಲ ಹೊರಗಡೆ ಇರಬೇಕಾಗುತ್ತದೆ. ಆ ಕೋಣೆಯಲ್ಲಿ ದಿಢೀರನೆ ನಿಶ್ಶಬ್ದ ಆವರಿಸಿತ್ತು. ಎಲ್ಲಕ್ಕಿಂತ ಮೊದಲು ಕಾರ್ತಿಕ್, ಅಂದರೆ ನೀವು ಪ್ರತಿದಿನ ಮನೆಗೆ ಬರಲ್ವಾ ಅಪ್ಪ ಅಂತ ಕೇಳಿದ. ನಾನು ಅವನ ಕಡೆಗೆ ನೋಡಿದೆ. ಅವನ ಕಣ್ಣುಗಳಲ್ಲಿ ಸ್ಪಷ್ಟವಾದ ಭಯ ಎದ್ದು ಕಾಣುತ್ತಿತ್ತು. ನಾನು ಮುಗುಳ್ನಗಲು ಯತ್ನಿಸಿದೆ. ಬರ್ತೀನಿ ಮಗನೇ, ಆದರೆ ಮುಂಚಿನಷ್ಟು ದಿನ ಇರಲ್ಲ ಅಷ್ಟೇ ಅಂದೆ. ಅಕ್ಷಯ್ ತಕ್ಷಣವೇ ತನ್ನ ಕುರ್ಚಿಯಿಂದ ಎದ್ದು ಬಂದು ನನ್ನ ಪಕ್ಕ ನಿಂತು, ಹಾಗಾದರೆ ನನ್ನ ಜೊತೆ ಕ್ರಿಕೆಟ್ ಯಾರು ಆಡ್ತಾರೆ ಅಂತ ಕೇಳಿದ. ಅವನ ಆ ಪುಟ್ಟ ಪ್ರಶ್ನೆ ನೇರವಾಗಿ ನನ್ನ ಎದೆಗೆ ಚುಚ್ಚಿದಂತಾಗಿತ್ತು. ನಾನು ಅವನನ್ನು ಎತ್ತಿ ನನ್ನ ಮಡಿಲಲ್ಲಿ ಕೂರಿಸಿಕೊಂಡು, ಅಪ್ಪ ಯಾವಾಗ ಮನೆಗೆ ಬರ್ತಾರೋ ಮೊದಲು ನಿನ್ನ ಜೊತೆ ಕ್ರಿಕೆಟ್ ಆಡ್ತಾರೆ ಮಗನೇ ಅಂದೆ. ಆದರೆ ಈ ಬಾರಿ ನನ್ನ ಧ್ವನಿಯಲ್ಲಿ ಮುಂಚಿನಂತಿದ್ದ ನಂಬಿಕೆ ಇರಲಿಲ್ಲ. ನವ್ಯ ಮೌನವಾಗಿ ಎಲ್ಲನ್ನ ಕೇಳಿಸಿಕೊಳ್ಳುತ್ತಿದ್ದಳು. ಅವಳು ಮಕ್ಕಳ ಎದುರು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡಿದ್ದಳು. ಆದರೆ ಅವಳ ಎದೆಯಲ್ಲಿ ಎಂತಹ ಬಿರುಗಾಳಿ ಏಳುತ್ತಿತ್ತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಮಾರನೇ ದಿನ ಬೆಳಗ್ಗೆ ನನ್ನ ಮೊದಲ ಸುದೀರ್ಘ ಪ್ರಯಾಣಕ್ಕೆ ಹೊರಡಬೇಕಿತ್ತು. ನಾನು ನನ್ನ ಸಣ್ಣ ಬ್ಯಾಗ್ ಸಿದ್ಧಪಡಿಸಿಕೊಂಡು ಮನೆಯಿಂದ ಹೊರಡುತ್ತಿದ್ದಾಗ ಕಾರ್ತಿಕ್ ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ನನ್ನ ಕಣ್ಣುಗಳು ಅಲ್ಲಿ ತುಂಬಿ ಬಂದವು. ಯಾವ ಮಗನಿಗಾಗಿ ನಾನು ಹಗಲು ರಾತ್ರಿ ದುಡಿಯಲು ಹೊರಟಿದ್ದೇನೋ ಅವನನ್ನು ಅಪ್ಪಿಕೊಂಡಾಗ ನನ್ನ ಮನಸ್ಸು ತಡೆಯಲೇ ಇಲ್ಲ. ಈಗ ನನ್ನನ್ನು ನಾನು ನಿಭಾಯಿಸಿಕೊಳ್ಳುವ
ತಡೆದುಕೊಳ್ಳುವುದು ಅತ್ಯಂತ ಕಷ್ಟವಾಗಿತ್ತು. ನಾನು ಮಂಡಿ ಊರಿ ಕುಳಿತು ಇಬ್ಬರು ಮಕ್ಕಳನ್ನು ಎದೆಗೆ ಅಪ್ಪಿಕೊಂಡೆ. ನನ್ನ ಕಣ್ಣುಗಳಿಂದ ತಡೆಯಿಲ್ಲದೆ ಕಣ್ಣೀರು ಹರಿಯುತ್ತಿತ್ತು. ನಾನು ಅಂದು ಮೊದಲ ಬಾರಿಗೆ ನನ್ನ ಮಕ್ಕಳ ಎದುರು ಕಣ್ಣೀರಿಟ್ಟಿದ್ದೆ. ಬರೀ ಇಷ್ಟೇ ಹೇಳಲು ಸಾಧ್ಯವಾಯಿತು. ನಾನು ತುಂಬ ಬೇಗ ಮರಳಿ ಬರುತ್ತೇನೆ ಮಗನೇ. ಆದರೆ ನನಗೆ ಸ್ವಂತ ಗೊತ್ತಿರಲಿಲ್ಲ ಈ ತುಂಬ ಬೇಗ ಅನ್ನೋದು ಎಷ್ಟು ದಿನಗಳ ನಂತರ ಬರಲಿದೆ ಅಂತ. ನನ್ನ ಹೊಸ ಜೀವನ ಅಂದಿನಿಂದಲೇ ಶುರುವಾಗಿತ್ತು. ಈಗ ನನ್ನ ಹೆಚ್ಚಿನ ಸಮಯ ಲಾರಿ ಸ್ಟೇರಿಂಗ್ ಹಿಂಭಾಗದಲ್ಲೇ ಕಳೆಯುತ್ತಿತ್ತು. ಒಂದು ನಗರದಿಂದ ಇನ್ನೊಂದು ನಗರ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪ್ರಯಾಣ. ಕೆಲವೊಮ್ಮೆ ಕಾದ ಸುಡು ಬಿಸಿಲು, ಇನ್ನೊಮ್ಮೆ ಮಳೆಯ ಧಾರೆ ಸುರಿಯುತ್ತಿದ್ದರೆ ಮತ್ತೆ ಕೆಲವೊಮ್ಮೆ ಮೈ ಕೊರೆಯುವ ಚಳಿ. ಆದರೆ ಪ್ರತಿಯೊಂದು ಪ್ರಯಾಣದಲ್ಲೂ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಸುಂದರ ಚಿತ್ರವಿರುತ್ತಿತ್ತು. ನವ್ಯ, ಕಾರ್ತಿಕ್ ಮತ್ತು ಅಕ್ಷಯ್ ಇವರದ್ದೇ ಚಿತ್ರ. ನಾನು ತಿಂಗಳಿಗೆ 1-2 ಬಾರಿ ಮಾತ್ರ ಮನೆಗೆ ಬರಲು ಸಾಧ್ಯವಾಗುತ್ತಿತ್ತು. ಆದರೆ ಬಂದಾಗಲೆಲ್ಲ ಮಕ್ಕಳ ಯಾವ ಆಸೆಯೂ ಅರೆಬರೆಯಾಗಿ ಉಳಿಯಬಾರದು ಅಂತ ಶಕ್ತಿ ಮೀರಿ ಯತ್ನಿಸುತ್ತಿದ್ದೆ. ಕಾರ್ತಿಕ್ಗೆ ಹೊಸ ವಾಚ್ ಬೇಕು ಅಂದರೆ ತಕ್ಷಣ ತಂದು ಕೊಡುತ್ತಿದ್ದೆ. ಅಕ್ಷಯ್ಗೆ ದುಬಾರಿ ಕ್ರಿಕೆಟ್ ಬ್ಯಾಟ್ ಬೇಕು ಅಂದರೆ ಅದನ್ನು ತರುತ್ತಿದ್ದೆ. ಹೀಗೆ ಅವರ ಎಲ್ಲ ಆಸೆಗಳನ್ನು ಈಡೇರಿಸತೊಡಗಿದ್ದೆ. ಕೆಲವೊಮ್ಮೆ ಹೊಸ ಶೂ, ಕೆಲವೊಮ್ಮೆ ಸೈಕಲ್ ಮತ್ತು ಕೆಲವೊಮ್ಮೆ ಶಾಲೆಯ ಪ್ರವಾಸಕ್ಕೆ ಹಣ ಕೊಡೋದು. ಆದರೆ ನಾನು ಎಂದಿಗೂ ಇಷ್ಟೊಂದು ಅಗತ್ಯವಿದೆಯಾ ಮಗನೇ ಅಂತ ಅವರನ್ನು ಪ್ರಶ್ನೆ ಮಾಡಲೇ ಇಲ್ಲ. ಯಾಕಂದರೆ ನನಗೆ ಅವರ ಪ್ರತಿಯೊಂದು ಸಂತೋಷವೂ ನನ್ನ ಸಂತೋಷಕ್ಕಿಂತಲೂ ಮಿಗಿಲಾಗಿತ್ತು. ಆದರೆ ಮೆಲ್ಲನೆ ಅವರಲ್ಲಿ ಒಂದು ಬದಲಾವಣೆ ಬರತೊಡಗಿತ್ತು. ಅದು ಬಹುಶಃ ಆ ಸಮಯದಲ್ಲಿ ನನ್ನ ಕಣ್ಣಿಗೆ ಬೀಳಲೇ ಇಲ್ಲ. ಹಿಂದೆಲ್ಲ ನಾನು ಮನೆಗೆ ಬಂದಾಗ ಇಬ್ಬರು ಮಕ್ಕಳು ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಿದ್ದರು. ಆದರೆ ಈಗ ಬಾಗಿಲು ತೆರೆದ ತಕ್ಷಣ ಅವರ ಬಾಯಿಂದ ಬರುವ ಮೊದಲ ಮಾತೆ ಅಪ್ಪ ನನಗೆ ಏನು ತಂದಿದ್ದೀರಾ ಅಂತ. ಇದಕ್ಕೆ ನಾನು ನಗುತ್ತಾ, ಇನ್ನು ಚಿಕ್ಕ ಮಕ್ಕಳು, ಅಪ್ಪ ಏನಾದರೂ ತರ್ತಾನೆ ಅಂತ ಕಾಯೋ ವಯಸ್ಸು ಇವರದ್ದು ಅಂತ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ. ಒಮ್ಮೆ ಹೀಗಾಯಿತು. ನಾನು ಸತತ 20 ದಿನಗಳ ಸುದೀರ್ಘ ಪ್ರಯಾಣದ ನಂತರ ಮನೆಗೆ ಮರಳಿದೆ. ನಾನು ಬ್ಯಾಗ್ ಕೆಳಗಿಟ್ಟ ತಕ್ಷಣ ಕಾರ್ತಿಕ್ ನನ್ನ ಯೋಗಕ್ಷೇಮ ಕೇಳುವುದನ್ನು ಬಿಟ್ಟು ಬ್ಯಾಗ್ ತೆರೆಯಲು ಶುರು ಮಾಡಿದ. ಅಕ್ಷಯ್ ಕೂಡ ಅವನ ಜೊತೆ ಕುಳಿತುಕೊಂಡರು. ಇಬ್ಬರು ಒಂದೊಂದು ಸಾಮಾನನ್ನು ಹೊರಗೆ ತೆಗೆದು ನೋಡತೊಡಗಿದರು. ಅವರು ನನ್ನ ಕಡೆಗೆ ಒಮ್ಮೆಯೂ ತಿರುಗಿ ನೋಡಲಿಲ್ಲ, ನನ್ನ ಜೊತೆ ಮಾತನಾಡಲೂ ಇಲ್ಲ. ನಾನು ಬಾಗಿಲಲ್ಲಿ ನಿಂತು ಅವರನ್ನು ನೋಡುತ್ತಲೇ ಇದ್ದೆ. ಅಪ್ಪ, ಪ್ರಯಾಣ ಹೇಗಿತ್ತು ಅಂತ ಯಾರೂ ಕೇಳಲಿಲ್ಲ. ತುಂಬ ಸುಸ್ತಾಗಿದ್ದೀರಾ ಅಲ್ವಾ ಅಂತ ಯಾರೂ ಅನ್ನಲೂ ಇಲ್ಲ. ಇದನ್ನೆಲ್ಲ ನೋಡಿ ಅಂದು ಮೊದಲ ಬಾರಿಗೆ ನನ್ನ ಎದೆಯಲ್ಲಿ ಸಣ್ಣದೊಂದು ಮುಳ್ಳು ಚುಚ್ಚಿದಂತಾಗಿತ್ತು. ಆದರೆ ಮರನೇ ಕ್ಷಣವೇ ನನಗೆ ನಾನೇ ಸಮಾಧಾನ ಹೇಳಿಕೊಂಡೆ. ಇನ್ನು ಮಕ್ಕಳು ದೊಡ್ಡವರಾದ ಮೇಲೆ ಎಲ್ಲವೂ ಅವರಿಗೆ ತಾನಾಗಿಯೇ ಅರ್ಥವಾಗುತ್ತದೆ ಬಿಡು. ನವ್ಯ ಕೂಡ ಕೆಲವೊಮ್ಮೆ ಫೋನ್ನಲ್ಲಿ ನನ್ನ ಹತ್ತಿರ ಹೇಳುತ್ತಿದ್ದಳು, ಸುರೇಶ್, ನೀವು ಪ್ರತಿ ಬಾರಿಯೂ ಅವರ ಎಲ್ಲ ಹಠಗಳನ್ನು ಈಡೇರಿಸಬೇಡಿ. ಇಬ್ಬರೂ ದಿನದಿಂದ ದಿನಕ್ಕೆ ಹಠಮಾರಿಗಳಾಗುತ್ತಿದ್ದಾರೆ. ಅದಕ್ಕೆ ನಾನು ನಗುತ್ತಾ, ಅಯ್ಯೋ, ಅವರ ಈ ಬಾಲ್ಯ ಮತ್ತೆ ಬರುತ್ತಾ ನವ್ಯ? ಹಾಗಾಗಿ ಅವರು ಏನೇ ಕೇಳಿದರೂ ಕೊಟ್ಟು ಬಿಡು. ನನ್ನ ಮಕ್ಕಳು ಯಾವುದಕ್ಕೂ ತಾಪತ್ರಯ ಪಡಬಾರದು. ಅದನ್ನು ನಾನು ಎಂದಿಗೂ ನೋಡಲಾಗುವುದಿಲ್ಲ ಅನ್ನುತ್ತಿದ್ದೆ. ನನ್ನ ಈ ಮಾತಿಗೆ ನವ್ಯ ಮೌನವಾಗುತ್ತಿದ್ದಳು. ಬಹುಶಃ ಅವಳಿಗೆ ಅರ್ಥವಾಗುತ್ತಿತ್ತು ನಾನು ಯಾವುದನ್ನು ನನ್ನ ಅತಿ ದೊಡ್ಡ ಪ್ರೀತಿ ಅಂತ ಅಂದುಕೊಂಡಿದ್ದನೋ ಅದೇ ಪ್ರೀತಿ ಮೆಲ್ಲನೆ ಮಕ್ಕಳನ್ನು ಜವಾಬ್ದಾರಿಯುತರನ್ನಾಗಿ ಮಾಡುವ ಬದಲು ಹಠಮಾರಿಗಳನ್ನಾಗಿ ಮಾಡುತ್ತಿದ್ದೆ ಅಂತ. ಇದೇ ರೀತಿ ಕಾಲ ತನ್ನ ವೇಗದಲ್ಲಿ ಉರುಳುತ್ತಿತ್ತು. ಕಾರ್ತಿಕ್ ಈಗ 12ನೇ ತರಗತಿಗೆ ಬಂದಿದ್ದ. ಅಕ್ಷಯ್ 10ನೇ ತರಗತಿಗೆ. ಈಗ ಅವರ ಆಕಾಂಕ್ಷೆಗಳು ಬದಲಾಗಿದ್ದವು. ದುಬಾರಿ ಮೊಬೈಲ್, ಬ್ರ್ಯಾಂಡೆಡ್ ಬಟ್ಟೆಗಳು, ಸ್ನೇಹಿತರ ಜೊತೆ ತಿರುಗಾಡಲು ಖರ್ಚಿಗೆ ಹಣ. ನಾನು ಏನನ್ನೂ ಕೇಳದೆ ಪ್ರತಿ ತಿಂಗಳು ಮೊದಲಿಗಿಂತಲೂ ಹೆಚ್ಚಿನ ಹಣ ಮನೆಗೆ ಕಳುಹಿಸುತ್ತಿದ್ದೆ. ಯಾಕಂದರೆ ನನಗೆ ಅನಿಸುತ್ತಿತ್ತು ನನ್ನ ಕಷ್ಟದ ದುಡಿಮೆಯ ನಿಜವಾದ ಹಕ್ಕು ಇರುವುದು ನನ್ನ ಮಕ್ಕಳಿಗೆ ಅಂತ. ಆದರೆ ಅವರಿಗೆ ಅಗತ್ಯ ಮತ್ತು ಆಸೆಯ ನಡುವಿನ ವ್ಯತ್ಯಾಸವನ್ನು ಕಲಿಸುವುದನ್ನೇ ನಾನು ಮರೆತು ಬಿಟ್ಟಿದ್ದೇನೆ ಎನ್ನುವುದು ನನಗೆ ಗೊತ್ತೇ ಆಗಲಿಲ್ಲ. ಸಮಯ ಕೈಯಿಂದ ಹೇಗೆ ಜಾರಿ ಹೋಯಿತೋ ತಿಳಿಯಲೇ ಇಲ್ಲ. ನಿನ್ನೆಯವರೆಗೂ ನನ್ನ ಬೆರಳು ಹಿಡಿದು ನಡೆಯುತ್ತಿದ್ದ ಕಾರ್ತಿಕ್ ಮತ್ತು ಅಕ್ಷಯ್ ಇವತ್ತು ತಮ್ಮದೇ ಕಾಲುಗಳ ಮೇಲೆ ನಿಲ್ಲಲು ಗಂಡಾಗಿದ್ದರು. ಕಾರ್ತಿಕ್ ತನ್ನ ಓದು ಮುಗಿಸಿ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ. ಅಕ್ಷಯ್ ಕೂಡ ಕಾಲೇಜ್ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡ. ಯಾವದನ ಇಬ್ಬರಿಗೂ ಮೊದಲ ಸಂಬಳ ಸಿಕ್ಕಿತು ಅಂದು ನಾನು ಮನೆಯಲ್ಲಿ ಇರಲಿಲ್ಲ. ನಾನು 100 ಕಿಲೋಮೀಟರ್ ದೂರದಲ್ಲಿ ಲಾರಿ ಓಡಿಸುತ್ತಾ ಪ್ರಯಾಣದಲ್ಲಿದ್ದೆ. ಆ ಸಮಯದಲ್ಲಿ ನವ್ಯ ಫೋನ್ ಮಾಡಿ ತುಂಬ ಖುಷಿಯಿಂದ ತಿಳಿಸಿದಳು, ಕೇಳಿದ್ರಾ, ಇವತ್ತು ಇಬ್ಬರಿಗೂ ಅವರ ಮೊದಲ ಸಂಬಳ ಸಿಕ್ಕಿದೆ. ಇದನ್ನು ಕೇಳಿ ನನ್ನ ಸಂತೋಷಕ್ಕೆ ಗಡಿಯೇ ಇರಲಿಲ್ಲ. ನಾನು ತಕ್ಷಣವೇ ರಸ್ತೆಯ ಬದಿಯಲ್ಲಿ ಲಾರಿ ನಿಲ್ಲಿಸಿ ಕಣ್ಣು ಮುಚ್ಚಿ ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿದೆ. ನನಗೆ ಅನಿಸಿತ್ತು ನನ್ನ ವರ್ಷಗಳ ಕಷ್ಟ ಶ್ರಮ ಕೊನೆಗೂ ಇವತ್ತು ಸಾರ್ಥಕವಾಯಿತು ಅಂತ. ಅಂದು ರಾತ್ರಿ ನಾನು ಕಾರ್ತಿಕ್ಗೆ ಫೋನ್ ಮಾಡಿ, ಮಗ, ನಿನಗೆ ಮೊದಲ ಸಂಬಳ ಸಿಕ್ಕಿದೆಯಂತೆ, ತುಂಬ ಸಂತೋಷದ ವಿಷಯ ಮಗನೇ ಅಂದೆ. ಆದರೆ ಅವನ ಧ್ವನಿಯಲ್ಲಿ ಮುಂಚಿನಂತಹ ಆ ಉತ್ಸಾಹ ಇರಲಿಲ್ಲ.
ಅವನು ಹಾಂ ಅಪ್ಪ ಸಿಕ್ಕಿದೆ, ನಾನೀಗ ಫ್ರೆಂಡ್ಸ್ ಜೊತೆ ಹೊರಗಡೆ ಬಂದಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟ. ನಾನು ಅಂದಿಕೊಂಡೆ, ಸರಿ ಬಿಡು, ಫ್ರೆಂಡ್ಸ್ ಜೊತೆ ಇದ್ದಾನೆ, ಆಮೇಲೆ ಮಾಡ್ತಾನೆ. ಆಮೇಲೆ ನಾನು ಅಕ್ಷಯ್ಗೆ ಫೋನ್ ಮಾಡಿದೆ. ಅವನು ಕೂಡ ಗಡಿಬಿಡಿಯಲ್ಲೇ, ಅಪ್ಪ ನನಗೀಗ ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ಮನೆ ತಲುಪಿದ ಮೇಲೆ ಮಾಡುತ್ತೇನೆ ಅಂತ ಹೇಳಿ ಫೋನ್ ಇಟ್ಟು ಬಿಟ್ಟ. ಕೆಲವು ಕ್ಷಣ ನನ್ನ ಮೊಬೈಲ್ ಸ್ಕ್ರೀನ್ ನೋಡುತ್ತಾ ಹಾಗೆ ನಿಂತು ಬಿಟ್ಟೆ. ಹಿಂದೊಮ್ಮೆ ಇದೇ ಮಕ್ಕಳು ನನ್ನ ಒಂದೇ ಒಂದು ಫೋನ್ಗಾಗಿ ಗಂಟೆಗಟ್ಟಲೆ ಕಾಯುತ್ತಿದ್ದರು. ಆದರೆ ಇವತ್ತು ಅವರ ಬಳಿ ನನ್ನ ಜೊತೆ 2 ನಿಮಿಷ ಮಾತನಾಡಲು ಸಮಯವಿರಲಿಲ್ಲ. ನಾನು ಮತ್ತೆ ನನಗೆ ನಾನೇ ಸಮಾಧಾನ ಹೇಳಿಕೊಂಡೆ, ಮಕ್ಕಳು ದೊಡ್ಡವರಾಗಿದ್ದಾರೆ, ನಾನು ಇಷ್ಟೊಂದು ಯೋಚಿಸಬಾರದು. ಆದರೆ ಈಗ ನಾನು ಮನೆಗೆ ಬಂದಾಗಲೆಲ್ಲ ಇಬ್ಬರು ತಮ್ಮ ತಮ್ಮ ಕೆಲಸಗಳಲ್ಲೇ ಮುಳುಗಿರುತ್ತಿದ್ದರು. ಕೆಲವೊಮ್ಮೆ ಸ್ನೇಹಿತರ ಜೊತೆ ಹೊರಗೆ ಹೋಗುತ್ತಿದ್ದರೆ ಇನ್ನೂ ಮೊಬೈಲಲ್ಲೇ ಮುಳುಗಿರುತ್ತಿದ್ದರು. ನಾನು ಗಂಟೆಗಟ್ಟಲೆ ಪ್ರಯಾಣ ಮಾಡಿ ಮನೆಗೆ ತಲುಪುತ್ತಿದ್ದೆ. ಆದರೆ ಅವರ ಜೊತೆ 2 ಮಾತು ಮಾತನಾಡಲು ಕಾಯಬೇಕಾಗಿತ್ತು. ಒಂದು ಸಂಜೆ ನಾನು ಅಂಗಳದಲ್ಲಿ ಕುಳಿತು ಟೀ ಕುಡಿಯುತ್ತಿದ್ದೆ. ಕಾರ್ತಿಕ್ ತನ್ನ ಸ್ನೇಹಿತನ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದಿದ್ದು ನನಗೆ ಕೇಳಿಸಿತು. ಏನೋ ಮಚ್ಚ, ನಮ್ಮ ಅಪ್ಪ ಇನ್ನೂ ಹಳೆ ಕಾಲದ ಆಲೋಚನೆಯಲ್ಲೇ ಇದ್ದಾರೆ ಕಣೋ, ಪ್ರತಿಯೊಂದಕ್ಕೂ ಬುದ್ಧಿ ಹೇಳೋಕೆ ಬರ್ತಾರೆ, ನಾನೇನು ಇನ್ನು ಚಿಕ್ಕ ಮಗುನ? ಅವನ ಮಾತು ಕೇಳಿ ನನ್ನ ಕೈಯಲ್ಲಿದ್ದ ಟೀ ಕಪ್ ಅಲ್ಲೇ ನಿಂತು ಹೋಯಿತು. ನಾನು ಎಂದಿಗೂ ಅವನಿಗೂ ಬೈಯದೇ ಇರಲಿಲ್ಲ, ಆದರೂ ಅವನಿಗೆ ನನ್ನ ಬುದ್ಧಿ ಮಾತುಗಳು ಕಹಿ ಎನಿಸುತ್ತಿದ್ದವು. ಇತ್ತ ಅಕ್ಷಯ್ ಕೂಡ ಮುಂಚಿನಂತೆ ಇರಲಿಲ್ಲ. ತಿಂಗಳ ಆರಂಭದಲ್ಲಿ ಸಮಯಕ್ಕೆ ಸರಿಯಾಗಿ ಹಣ ತಲುಪದಿದ್ದರೆ ಅವರ ಫೋನ್ ಖಂಡಿತ ಬರುತ್ತಿತ್ತು, ಈ ಬಾರಿ ಹಣ ಇನ್ನೂ ಕಳಿಸಿಲ್ಲ ನೀವು ಅಂತ. ಆದರೆ ಅಪ್ಪ, ನಿಮ್ಮ ಆರೋಗ್ಯ ಹೇಗಿದೆ, ಪ್ರಯಾಣ ಹೇಗಿದೆ ಅಂತ ಕೇಳಲು ಅವರಿಂದ ಎಂದಿಗೂ ಫೋನ್ ಬರುತ್ತಿರಲಿಲ್ಲ. ನಾನು ಆದರೂ ಖುಷಿಯಾಗಿಯೇ ಇರುತ್ತಿದ್ದೆ, ಯಾಕಂದರೆ ನನ್ನ ಶ್ರಮ ಯಶಸ್ವಿಯಾಗಿದೆ ಅಂತ ಭಾವಿಸಿದ್ದೆ. ನೋಡುತ್ತಿದ್ದಂತೆ ಕಾರ್ತಿಕ್ ಮತ್ತು ಅಕ್ಷಯ್ ಇಬ್ಬರ ಮದುವೆಯೂ ಆಯಿತು. ನಾನು ಅವರ ಮದುವೆಯಲ್ಲಿ ಯಾವುದೇ ಕೊರತೆ ಬಾರದಂತೆ ನೋಡಿಕೊಂಡೆ. ಯಾರು ಏನು ಕೇಳಿದರೂ ಮುಂದೆ ಹಿಂದೆ ಯೋಚಿಸದೆ ಮಾಡಿಕೊಟ್ಟೆ. ಕಾರ್ತಿಕ್ ತನ್ನ ಮದುವೆಗೆ ದೊಡ್ಡ ಬ್ಯಾಂಕ್ವೆಟ್ ಹಾಲ್ ಬೇಕು ಅಂತ ಹಠ ಹಿಡಿದಿದ್ದ. ನಾನು ಅದಕ್ಕೂ ಸರಿ ಅಂದೆ. ಅಲ್ಲಿ ಎಷ್ಟೋ ದೊಡ್ಡ ಮೊತ್ತದ ಖರ್ಚಾಗುತ್ತದೆ ಅನ್ನೋದನ್ನು ಯೋಚಿಸಲಿಲ್ಲ. ಆಮೇಲೆ ಅಕ್ಷಯ್, ಅಪ್ಪ ಮೆರವಣಿಗೆಯಲ್ಲಿ ದುಬಾರಿ ಕಾರುಗಳಿರಬೇಕು, ನನ್ನ ಫ್ರೆಂಡ್ ಎದುರು ನಮ್ಮ ಗೌರವ ಕಮ್ಮಿಯಾಗಬಾರದು ಅಂದ. ನಾನು ಅದನ್ನೂ ಮಾಡಿಕೊಟ್ಟೆ. ಆ ಸಮಯದಲ್ಲಿ ನನ್ನ ಕೆಲ ಬಂಧುಗಳು ನನಗೆ ಬುದ್ಧಿ ಹೇಳಿದರು. ಸುರೇಶ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ನಿನ್ನ ಇಳಿ ವಯಸ್ಸಿಗಾಗಿಯೂ ಸ್ವಲ್ಪ ಹಣ ಉಳಿಸಿಕೋ ಅಂತ. ಆದರೆ ನಾನು ನಗುತ್ತಾ, ನನ್ನ ಮಕ್ಕಳೇ ನನ್ನ ಅತಿ ದೊಡ್ಡ ಆಸ್ತಿ, ನನಗಿನ್ನೇನು ಬೇಕು ಅನ್ನುತ್ತಿದ್ದೆ. ಆದರೆ ಬಹುಶಃ ಅದೇ ನನ್ನ ಇಡೀ ಜೀವನದ ಅತಿ ದೊಡ್ಡ ತಪ್ಪಾಗಿತ್ತು. ಮದುವೆಯ ನಂತರ ಇಬ್ಬರು ಸೊಸೆಯಂದಿರು ತಮ್ಮ ತಮ್ಮ ಸಂಸಾರದ ಕೆಲಸಗಳಲ್ಲಿ ತೊಡಗಿಕೊಂಡರು. ಮೇಲಿಂದ ನೋಡಿದರೆ ಎಲ್ಲವೂ ಚೆನ್ನಾಗಿ ಕಾಣಿಸುತ್ತಿತ್ತು. ಆದರೆ ನನಗೆ ಅನಿಸತೊಡಗಿತ್ತು, ಈಗ ಈ ಮನೆಯಲ್ಲಿ ನನ್ನ ಅಗತ್ಯ ಮುಂಚಿನಂತೆ ಉಳಿದಿಲ್ಲ ಅಂತ. ನಾನು ಹಲವು ದಿನಗಳ ನಂತರ ಮರಳಿ ಬಂದಾಗ ಈಗ ಮುಂಚಿನಂತೆ ಯಾರೂ ಬಾಗಿಲ ಬಳಿ ಕಾತರದಿಂದ ಕಾಯುತ್ತಿರಲಿಲ್ಲ. ಕೆಲವೊಮ್ಮೆ ಸಾಲು ಸಾಲಾಗಿ ಕರೆಗಂಟೆಗಳು ಬಾರಿಸಬೇಕಾಗಿತ್ತು. ಆಮೇಲೆ ಬಾಗಿಲು ತೆರೆದು ಬರೀ ಬಂದ್ರಾ ಅಪ್ಪ ಅನ್ನೋ ಮಾತು ಕೇಳಿಸುತ್ತಿತ್ತು. ಆಮೇಲೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಮುಳುಗಿ ಹೋಗುತ್ತಿದ್ದರು. ಒಂದು ಸಂಜೆ ನಾನು ಸುದೀರ್ಘ ಪ್ರಯಾಣದಿಂದ ತೀವ್ರ ಸುಸ್ತಾಗಿ ಮನೆಗೆ ಬಂದೆ. ಬೆಳಗ್ಗೆಯಿಂದ ಸರಿಯಾಗಿ ಊಟ ಕೂಡ ಮಾಡಿರಲಿಲ್ಲ. ಇವತ್ತು ಇಬ್ಬರ ಮಕ್ಕಳ ಜೊತೆ ಕುಳಿತು ಊಟ ಮಾಡೋಣ ಅಂತ ಅಂದುಕೊಂಡಿದ್ದೆ. ಆದರೆ ಕಾರ್ತಿಕ್ ತನ್ನ ಸ್ನೇಹಿತರ ಜೊತೆ ಹೊರಗೆ ಹೊರಟು ಹೋದ. ಅಕ್ಷಯ್ ನನಗೆ ಆಫೀಸ್ ಪಾರ್ಟಿ ಇದೆ, ಬರೋದು ತಡವಾಗುತ್ತದೆ ಅಂದ. ನಾನು ನಗುತ್ತಾ, ಸರಿ ಮಗನೇ, ಆರಾಮಾಗಿ ಹೋಗಿ ಬನ್ನಿ ಅಂದೆ. ಆದರೆ ಇಬ್ಬರು ಹೊರಗೆ ಹೆಜ್ಜೆ ಇಡುತ್ತದಂತೆಯೇ ನನ್ನ ಮುಖದಲ್ಲಿದ್ದ ನಗು ಅವರ ಜೊತೆಯೇ ಹೊರಟು ಹೋಗಿತ್ತು. ನಾನು ಮೌನವಾಗಿ ಕುರ್ಚಿಯ ಮೇಲೆ ಕುಳಿತು ಬಿಟ್ಟೆ. ನವ್ಯ ನನ್ನ ಹತ್ತಿರ ಬಂದಳು. ಅವಳು ಏನನ್ನೂ ಮಾತನಾಡದೆ ನನ್ನ ಎದುರು ಊಟದ ತಟ್ಟೆಯನ್ನಿಟ್ಟಳು. ನಾನು ಅವಳ ಕಡೆ ನೋಡಿ ನಗಲು ಯತ್ನಿಸಿದೆ. ಆದರೆ ಈ ಬಾರಿ ಆ ನಗೆ ನನ್ನ ಕಣ್ಣುಗಳಲ್ಲಿ ತಲುಪಲೇ ಇಲ್ಲ. ನವ್ಯಾಳಿಗೆ ಎಲ್ಲವೂ ಅರ್ಥವಾಗುತ್ತಿತ್ತು. ಅವಳು ಮೆಲ್ಲನೆ, ಮಕ್ಕಳು ತಮ್ಮ ತಮ್ಮ ಬದುಕಿನಲ್ಲಿ ಬ್ಯುಸಿಯಾಗಿದ್ದಾರೆ ಸುರೇಶ್, ನೀವು ಜಾಸ್ತಿ ಯೋಚಿಸಬೇಡಿ, ನಿಮ್ಮ ಆರೋಗ್ಯ ನೋಡಿಕೊಳ್ಳಿ ಅಂದಳು. ನಾನು ತಲೆ ಆಡಿಸಿದೆ. ಆದರೆ ಎದೆಯ ಯಾವುದೋ ಮೂಲೆಯಲ್ಲಿ ಒಂದು ವಿಚಿತ್ರವಾದ ಶೂನ್ಯತೆ ಶುರುವಾಗಿತ್ತು. ಅವರ ಮದುವೆಯ ನಂತರ ಈಗ ಬಹುಶಃ ನನ್ನ ಜವಾಬ್ದಾರಿಗಳು ಸ್ವಲ್ಪ ಕಮ್ಮಿಯಾಗಬಹುದು ಅಂತ ಅಂದುಕೊಂಡಿದ್ದೆ. ಇಬ್ಬರು ಮಕ್ಕಳು ಸಂಪಾದಿಸುತ್ತಿದ್ದಾರೆ, ಇನ್ಮೇಲೆ ನಾನು ಸ್ವಲ್ಪ ನೆಮ್ಮದಿಯಾಗಿ ಬದುಕಬಹುದು ಅಂತ ಭಾವಿಸಿದ್ದೆ. ಆದರೆ ಆಗೇನೂ ನಡೆಯಲಿಲ್ಲ. ಒಂದು ದಿನ ಕಾರ್ತಿಕ್ ನನ್ನ ಹತ್ತಿರ ಬಂದು, ಅಪ್ಪ, ನಾನು ಹೊಸ ಕಾರ್ ತಗೊಳ್ಳೋಣ ಅಂತಿದ್ದೀನಿ, ಆಫೀಸ್ನಲ್ಲಿ ಎಲ್ಲರ ಹತ್ತಿರವೂ ಕಾರಿದೆ, ನನ್ನ ಹತ್ತಿರ ಮಾತ್ರ ಇಲ್ಲ ಅಂದ. ಅವನ ಮಾತಿಗೆ ನಾನು ನಗುತ್ತಾ, ತುಂಬ ಒಳ್ಳೆಯ ವಿಷಯ ಮಗನೇ, ನಿನ್ನ ಹತ್ತಿರ ಹಣ ಉಳಿತಾಯವಾಗಿದ್ದರೆ ಖಂಡಿತ ತಗೋ ಅಂದೆ. ಅವನು ಮತ್ತೆ, ಸೇವಿಂಗ್ಸ್ ಇನ್ನೂ ಅಷ್ಟು ಆಗಿಲ್ಲ ಅಪ್ಪ, ನೀವು ಸ್ವಲ್ಪ ಹಣ ಕೊಟ್ಟರೆ ಸುಲಭವಾಗುತ್ತದೆ ಅಂದ. ನಾನು ಮತ್ತೆ ಮುಂದೆ ಹಿಂದೆ ಯೋಚಿಸದೆ ನನ್ನ ವರ್ಷಗಳ ಉಳಿತಾಯ ಹಣವನ್ನು ಅವನಿಗೆ ಕೊಟ್ಟು ಬಿಟ್ಟೆ. ಅದಾಗಿ ಕೆಲವೇ ತಿಂಗಳಲ್ಲಿ ಅಕ್ಷಯ್ ಕೂಡ ನನ್ನ ಹತ್ತಿರ ಬಂದ. ಅಪ್ಪ, ನಾನು
ಫ್ಲ್ಯಾಟ್ ಬುಕ್ ಮಾಡಬೇಕು ಅಂತಿದ್ದೀನಿ, ಬಜೆಟ್ ಸ್ವಲ್ಪ ಕಮ್ಮಿ ಆಗಿದೆ ಅಂದ. ಅವನಿಗಾಗಿ ನಾನು ಬ್ಯಾಂಕ್ಗೆ ಹೋಗಿ ನನ್ನ FD ಮುರಿಸಿದೆ, ಹಣ ತಂದುಕೊಟ್ಟೆ. ಆಗ ನವ್ಯ ನನ್ನನ್ನು ತಡೆಯಲು ತುಂಬ ಪ್ರಯತ್ನಿಸಿದಳು. ಸುರೇಶ್, ನಿಮಗಾಗಿಯೂ ಸ್ವಲ್ಪ ಉಳಿಸಿಕೊಳ್ಳಿ, ವಯಸ್ಸು ಮುಂಚಿನಂತೆ ಇಲ್ಲ, ನಾಳೆ ತುರ್ತು ಅಗತ್ಯ ಬಂದರೆ ಏನು ಮಾಡುತ್ತೀರಾ? ನಾನು ಗೊತ್ತಾ, ನಮಗಂತ ಉಳಿದುಕೊಂಡು ಏನು ಮಾಡುವುದು ನವ್ಯ, ಕೊನೆಗೆ ಇದೆಲ್ಲ ಮಕ್ಕಳಿಗೆ ತಾನೇ ಸೇರೋದು ಅಂದೆ. ನನ್ನ ಮಾತಿಗೆ ಅವಳು ಏನೂ ಹೇಳಲಿಲ್ಲ. ಆಮೇಲೆ ಮೌನವಾದಳು. ಅವಳಿಗೆ ಗೊತ್ತಿತ್ತು ನನ್ನ ಮಕ್ಕಳ ವಿಷಯದಲ್ಲಿ ಎಂದಿಗೂ ಲೆಕ್ಕಾಚಾರ ಹಾಕಲ್ಲ ಅಂತ. ಹೀಗೆ ಕಾಲ ಮುಂದೆ ಸಾಗುತ್ತಿತ್ತು, ಜೊತೆಗೆ ನನ್ನ ವಯಸ್ಸು ಏರುತ್ತಿತ್ತು. ಹಿಂದೆಲ್ಲ ನಾನು ಸತತ 20 ಗಂಟೆಗಳ ಕಾಲ ಲಾರಿ ಓಡಿಸುತ್ತಿದ್ದೆ. ಆದರೆ ಈಗ 4 ರಿಂದ 5 ಗಂಟೆ ಓಡಿಸಿದ ತಕ್ಷಣ ಬೆನ್ನು ನೋವು ಶುರುವಾಗುತ್ತಿತ್ತು, ಮೊಣಕಾಲುಗಳು ತೀವ್ರ ನೋವು ಕಾಣಿಸಿಕೊಳ್ಳುತ್ತಿತ್ತು. ಡಾಕ್ಟರ್ ನೇರವಾಗಿ ಹೇಳಿಬಿಟ್ಟರು, ನೋಡಿ ಸುರೇಶ್ ಅವರೇ, ಇನ್ಮೇಲೆ ನಿಮ್ಮ ದೇಹಕ್ಕೆ ವಿಶ್ರಾಂತಿ ತುಂಬ ಅಗತ್ಯವಿದೆ. ಇಷ್ಟೊಂದು ಸುದೀರ್ಘ ಪ್ರಯಾಣ ಮಾಡುವುದು ಇನ್ಮೇಲೆ ನಿಮಗಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ನಿಮ್ಮ ಜೀವಕ್ಕೆ ಅಪಾಯವಿದೆ. ನಾನು ಡಾಕ್ಟರ್ ಮಾತನ್ನು ಕೇಳಿಸಿಕೊಂಡೆ, ಆದರೆ ಅದನ್ನು ಒಪ್ಪಿಕೊಳ್ಳಲು ನನ್ನ ಮನಸ್ಸಿಗೆ ಸಾಧ್ಯವಾಗಲಿಲ್ಲ. ಯಾಕಂದರೆ ನನಗೆ ಈಗಲೂ ಅನಿಸುತ್ತಿತ್ತು, ನಾನು ಎಲ್ಲಾದರೂ ಕೆಲಸ ನಿಲ್ಲಿಸಿಬಿಟ್ಟರೆ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುವುದು ಹೇಗೆ ಅಂತ. ಒಂದು ರಾತ್ರಿ ನಾನು ಪ್ರಯಾಣ ಮುಗಿಸಿ ಮನೆಗೆ ಮರಳಿ ಬಂದ ತಕ್ಷಣ ತೀವ್ರವಾದ ತಲೆಸುತ್ತು ಬಂದು ಪಕ್ಕದಲ್ಲೇ ನಿಂತಿದ್ದ ಇನ್ನೊಬ್ಬ ಡ್ರೈವರ್ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳದಿದ್ದರೆ ನಾನು ಬಹುಶಃ ಅಲ್ಲೇ ಬಿದ್ದು ಹೋಗುತ್ತಿದ್ದೆ. ಅವನು ಗಾಬರಿಯಿಂದ ನನ್ನನ್ನು ಸಂಭಾಳಿಸಿದ. ಅಂದು ಮೊದಲ ಬಾರಿಗೆ ನನಗೆ ನನ್ನ ಬಗ್ಗೆನೇ ತೀವ್ರವಾದ ಭಯವಾಯಿತು. ನಿಜಕ್ಕೂ ಈಗ ನನ್ನ ದೇಹ ಕೈಕೊಡಲು ಶುರು ಮಾಡಿದೆ ಎನ್ನುವುದು ನನಗರ್ಥವಾಯಿತು. ಡಾಕ್ಟರ್ ಮಾತು ಕೇಳಿದ ಮೇಲೆ ನಾನು ನನ್ನ ಬಗ್ಗೆ ಗಂಭೀರವಾಗಿ ಯೋಚಿಸಲು ಶುರು ಮಾಡಿದೆ. ಈಗ ಪ್ರತಿಯೊಂದು ಪ್ರಯಾಣವೂ ಮುಂಚಿನಂತೆ ಸುಲಭವಾಗಿರಲಿಲ್ಲ. ಹಲವು ಬಾರಿ ಲಾರಿ ಓಡಿಸುತ್ತಿದ್ದೆ, ಎದೆಯಲ್ಲಿ ಸಣ್ಣದಾಗಿ ನೋವು ಕಾಣಿಸುತ್ತಿತ್ತು. ಮತ್ತೆ ಕೆಲವು ಬಾರಿ ಕೈಗಳಲ್ಲಿ ಎಷ್ಟು ಜುಮ್ ಎನಿಸುತ್ತಿತ್ತೆಂದರೆ ಸ್ಟೇರಿಂಗ್ ಹಿಡಿಯುವುದು ಕೂಡ ಕಷ್ಟವಾಗುತ್ತಿತ್ತು. ಆದರೆ ನಾನು ಈ ವಿಷಯವನ್ನು ಯಾರ ಬಳಿಯೂ ಹೇಳಲಿಲ್ಲ. ಕಾರ್ತಿಕ್ ಹತ್ತಿರವೂ ಅಲ್ಲ, ಅಕ್ಷಯ್ ಹತ್ತಿರವೂ ಅಲ್ಲ. ನನ್ನಿಂದ ನನ್ನ ಮಕ್ಕಳು ಚಿಂತೆಗೊಳಗಾಗುವುದು ನನಗಿಷ್ಟವಿರಲಿಲ್ಲ. ಆದರೆ ದೇಹ ತಾನೇ ಎಲ್ಲಿಯವರೆಗೆ ಸಹಿಸಿಕೊಳ್ಳುತ್ತದೆ. ಒಂದು ದಿನ ಪ್ರಯಾಣ ಮುಗಿಸಿ ಮನೆಗೆ ಮರಳಿದ ತಕ್ಷಣ ನನಗೆ ತೀವ್ರವಾದ ಜ್ವರ ಬಂತು. ಸತತ 3 ದಿನಗಳ ಕಾಲ ನನಗೆ ಹಸಿವೆಯಿಂದ ಏಳಲು ಸಾಧ್ಯವಾಗಲೇ ಇಲ್ಲ. ನವ್ಯ ಪ್ರತಿ ಕ್ಷಣವೂ ನನ್ನ ಪಕ್ಕದಲ್ಲೇ ಕುಳಿತು ನನ್ನನ್ನು ಆರೈಕೆ ಮಾಡುತ್ತಿದ್ದಳು. ಒಂದು ದಿನ ಅವಳು ಕಣ್ಣೀರಿಡುತ್ತಾ, ಇನ್ನು ಸಾಕು ಸುರೇಶ್, ನೀವು ಕೆಲಸ ಬಿಟ್ಟು ಬಿಡಿ, ಎಷ್ಟು ದುಡಿಯಬೇಕು ಅಷ್ಟು ದುಡಿದಾಯಿತು ಅಂದಳು. ನಾನು ಸಣ್ಣದಾಗಿ ನಕ್ಕೆ, ಆದರೆ ಈ ಬಾರಿ ನನಗೆ ನಗೆಯಲ್ಲಿ ಮುಂಚಿನಂತೆ ತಾಕತ್ತು ಇರಲಿಲ್ಲ. 3 ದಿನಗಳ ನಂತರ ನನ್ನ ಆರೋಗ್ಯ ಸ್ವಲ್ಪ ಸುಧಾರಿಸಿದಾಗ ನನ್ನ 2 ಮಕ್ಕಳು ನನ್ನ ಕೋಣೆಗೆ ಕರೆದೆ. ಕಾರ್ತಿಕ್ ಮತ್ತು ಅಕ್ಷಯ್ ಇಬ್ಬರು ಬಂದು ನನ್ನ ಎದುರು ಕುಳಿತರು. ನಾನು ತಗ್ಗಿದ ಧ್ವನಿಯಲ್ಲಿ, ಮಕ್ಕಳೇ, ಇನ್ಮೇಲೆ ನನ್ನ ದೇಹ ಮುಂಚಿನಂತೆ ಸಾಥ್ ಕೊಡುತ್ತಿಲ್ಲ. ಡಾಕ್ಟರ್ ಕೂಡ ವಿಶ್ರಾಂತಿ ತಗೋಬೇಕು ಅಂತ ಹೇಳಿದ್ದಾರೆ. ನಾನು ಈ ಕೆಲಸ ಬಿಡೋಣ ಅಂತ ಯೋಚಿಸಿದ್ದೀನಿ ಅಂದೆ. ನನ್ನ ಮಾತು ಮುಗಿಸುವ ಮುಂಚೆ ಕಾರ್ತಿಕ್ ತಕ್ಷಣವೇ, ಈಗಲೇ ಕೆಲಸ ಹೇಗೆ ಬಿಡ್ತೀರಾ ಅಪ್ಪ ಅಂದ. ನಾನು ಅವನ ಕಡೆ ನೋಡಿದೆ. ಅವನು ಮುಂದುವರೆದ, ಇನ್ನು ಮನೆ ಲೋನ್ ನಡೀತಿದೆ, ಕಾರ್ EMI ಕಟ್ಟಬೇಕು, ನೀವೀಗಲೇ ಕೆಲಸ ನಿಲ್ಲಿಸಿ ಬಿಟ್ಟರೆ ಎಲ್ಲ ಹಾಳಾಗಿ ಹೋಗುತ್ತದೆ ಅಂದ. ಅಕ್ಷಯ್ ಕೂಡ ಅವನ ಮಾತಿಗೆ ದನಿಗೂಡಿಸಿದ, ಹೌದು ಅಪ್ಪ, ಇನ್ನು 3-4 ವರ್ಷ ಕಷ್ಟಪಟ್ಟು ಬಿಡಿ, ಆಮೇಲೆ ಆರಾಮಾಗಿ ವಿಶ್ರಾಂತಿ ತಗೋಬಹುದು ಅಂದ. ನಾನು ಕೆಲವು ಕ್ಷಣ ಕಾಲ 2 ಮಕ್ಕಳನ್ನು ದಿಟ್ಟಿಸಿ ನೋಡುತ್ತಿದ್ದೆ. ನಾನು ಅಂದುಕೊಂಡಿದ್ದೆ, ಅಪ್ಪ, ಇನ್ಮೇಲೆ ಸಾಕು, ನೀವು ಆರಾಮಾಗಿರಿ, ಈಗ ನಮ್ಮ ಸರದಿ, ನಾವು ಎಲ್ಲವನ್ನ ನೋಡಿಕೊಳ್ಳುತ್ತೇವೆ ಅಂತ ಇವರು ಹೇಳ್ತಾರೆ ಅಂತ. ಆದರೆ ಹಾಗೇನೂ ನಡೆಯಲಿಲ್ಲ. ಅವರ ಮಾತುಗಳಲ್ಲಿ ನನ್ನ ಆರೋಗ್ಯಕ್ಕಿಂತ ಹೆಚ್ಚಾಗಿ ಹಣದ ಚಿಂತೆಯೇ ಎದ್ದು ಕಾಣುತ್ತಿತ್ತು. ಆದರೂ ನನ್ನ ನೋವು ಅವರಿಗೆ ಕಾಣಬಾರದು ಅಂತ ನಾನು ಮುಖದ ಮೇಲೆ ಸಣ್ಣದೊಂದು ನಗೆ ತಂದುಕೊಂಡೆ. ಸರಿ ಮಗನೇ, ನಿಮಗೇನು ಸರಿ ಅನಿಸುತ್ತೋ ಹಾಗೆ ಆಗಲಿ ಎಂದೆ. ಆಮೇಲೆ ಇಬ್ಬರು ಯಾವುದೇ ಚಿಂತೆ ಇಲ್ಲದೆ ಕೋಣೆಯಿಂದ ಹೊರಗಡೆ ಹೊರಟು ಹೋದರು. ಅವರು ಹೋದ ಮೇಲೆ ನಾನು ನವ್ಯಾಳ ಕಡೆ ನೋಡಿದೆ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳಿಗೆ ಏನು ಮಾತನಾಡಲು ಸಾಧ್ಯವಾಗಲೇ ಇಲ್ಲ. ಆ ರಾತ್ರಿ ಹಲವು ವರ್ಷಗಳ ನಂತರ ನನಗೆ ಮೊದಲ ಬಾರಿಗೆ ಅನಿಸಿದ್ದು, ನಾನು ನನ್ನ ಮಕ್ಕಳ ಪ್ರತಿಯೊಂದು ಆಸೆಯನ್ನು ಈಡೇರಿಸಿದೆ ನಿಜ, ಆದರೆ ಹೆತ್ತವರ ನೋವನ್ನು ಅರ್ಥ ಮಾಡಿಕೊಳ್ಳುವುದನ್ನು ಅವರಿಗೆ ಕಲಿಸಿಕೊಡಲೇ ಇಲ್ಲ ಅಂತ. ಆ ರಾತ್ರಿಯ ನಂತರ ನನ್ನೊಳಗೆ ಏನೋ ಒಂದು ಬದಲಾಗಿ ಹೋಗಿತ್ತು. ಹಿಂದೆ ಎಲ್ಲ ನಾನು ಪ್ರತಿ ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಇವತ್ತು ಇನ್ನೂ ಜಾಸ್ತಿ ದುಡಿಯಬೇಕು ಅಂತ ಯೋಚಿಸುತ್ತಿದ್ದೆ. ಆದರೆ ಈಗ ಪ್ರತಿ ಬೆಳಗ್ಗೆ ನನಗೆ ನಾನೇ ಪ್ರಶ್ನಿಸಿಕೊಳ್ಳುತ್ತಿದ್ದೆ, ಎಲ್ಲಿಯವರೆಗೆ ಅಂತ. ಆದರೂ ನಾನು ನನ್ನ ಮಕ್ಕಳ ಮಾತನ್ನು ಮೀರಿ ನಡೆಯಲಿಲ್ಲ. ಮತ್ತೆ ನನ್ನನ್ನು ನಾನು ಕೆಲಸದಲ್ಲಿ ತೊಡಗಿಸಿಕೊಂಡೆ. ಸತತ 3 ವರ್ಷಗಳ ಕಾಲ ನಾನು ನಿಲ್ಲದೆ ಕಷ್ಟಪಟ್ಟು ದುಡಿದೆ. ದಿನದಿಂದ ದಿನಕ್ಕೆ ದೇಹ ತೀರಾ ಕ್ಷೀಣಿಸುತ್ತಿತ್ತು, ಆದರೆ ಬ್ಯಾಂಕ್ ಖಾತೆಯಲ್ಲಿ ಹಣ ಮಾತ್ರ ಹೆಚ್ಚಾಗುತ್ತಿತ್ತು. ಒಂದು ದಿನ ಪ್ರಯಾಣ ನಡೆಯುವಾಗ ನನ್ನ ಆರೋಗ್ಯ ಎಷ್ಟೊಂದು ಕ್ಷೀಣಿಸುತ್ತಿತ್ತೆಂದರೆ ನನ್ನನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಬೇಕಾಗಿ ಬಂತು.
ಡಾಕ್ಟರ್ ರಿಪೋರ್ಟ್ಸ್ ನೋಡಿ ಖಂಡಿತವಾಗಿ ಹೇಳಿಬಿಟ್ಟರು. ನೀವು ಇನ್ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳಲಿಲ್ಲ ಅಂದರೆ ಮುಂದೆ ತುಂಬ ದೊಡ್ಡ ಅಪಾಯ ಎದುರಾಗುತ್ತದೆ. ಈ ಬಾರಿ ನಾನು ಗಟ್ಟಿ ನಿರ್ಧಾರ ಮಾಡಿದೆ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡುವುದಿಲ್ಲ ಅಂತ ನಾನು ಒಂದೇ ಕೆಲಸಕ್ಕೆ ರಾಜೀನಾಮೆ ನೀಡಿದೆ. ಆದರೆ ಈ ವಿಷಯವನ್ನು ಮನೆಯಲ್ಲಿ ಯಾರಿಗೂ ತಿಳಿಸಲಿಲ್ಲ. ಬರೀ ನವ್ಯಾಳಿಗೆ ಮಾತ್ರ ಗೊತ್ತಿತ್ತು. ನಾನು ಅವಳ ಬಳಿ ನಾನು ಕೆಲವು ದಿನಗಳ ಕಾಲ ಹೊರಗಡೆ ಹೋಗಿ ಬರ್ತೀನಿ ಅಂದೆ. ನಾನು ಏನು ಮಾಡಲು ಹೊರಟಿದ್ದೇನೆ ಎನ್ನುವುದು ಅವಳಿಗೆ ಅರ್ಥವಾಗಿತ್ತು. ಅವಳು ಬರೀ ಈ ಬಾರಿ ಎಲ್ಲಿಗೆ ಹೋಗುತ್ತಿದ್ದೀರಾ ಅಂತ ಕೇಳಿದಳು. ನಾನು ನಗುತ್ತಾ, ಜೀವನದಲ್ಲಿ ಮೊದಲ ಬಾರಿ ನನಗಾಗಿ ಏನು ಮಾಡಲು ಹೊರಟಿದ್ದೇನೆ ಅಂದೆ. ಇಷ್ಟೊಂದು ವರ್ಷಗಳ ಕಾಲ ಟ್ರಾನ್ಸ್ಪೋರ್ಟ್ ರಂಗದಲ್ಲಿ ಕೆಲಸ ಮಾಡಿ ಹಲವಾರು ನಂಬಿಕೆಗಳನ್ನು ಗಳಿಸಿದ್ದೆ. ನನ್ನ ಹಳೆಯ ಮಾಲೀಕರು ಹಲವು ಬಾರಿ ಹೇಳಿದ್ದರು, ಸುರೇಶ್, ಎಂದಾದರೂ ಕೆಲಸ ಬಿಟ್ಟರೆ ನನ್ನ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊ. ನಿನ್ನ ಪ್ರಾಮಾಣಿಕತೆಯ ಮೇಲೆ ನನಗೆ ನಮಗಿಂತಲೂ ಹೆಚ್ಚಿಗೆ ನಂಬಿಕೆ ಇದೆ ಅಂತ. ಆ ಸಮಯದಲ್ಲಿ ನಾನು ಅವರ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಈಗ ಅವರಿಗೆ ಫೋನ್ ಮಾಡಿದೆ. ಅವರು ಒಂದು ಕ್ಷಣವೂ ಯೋಚಿಸದೆ, ಹೌದು ಸುರೇಶ್, ನಾನು ಇವತ್ತಿಗೂ ನನ್ನ ಮಾತಿಗೆ ಬದ್ಧನಾಗಿದ್ದೇನೆ. ನೀನು ತಕ್ಷಣವೇ ಬಾ ಅಂದರು. ಮೆಲ್ಲನೆ 1 ಲಾರಿ, 2 ಲಾರಿ, ಆಮೇಲೆ 4. ನೋಡುತ್ತಿದ್ದಂತೆ ನನ್ನದೇ ಆದ ಸಣ್ಣ ಟ್ರಾನ್ಸ್ಪೋರ್ಟ್ ಕಂಪನಿ ತಲೆ ಎತ್ತಿ ನಿಂತಿತ್ತು. ಸುಮಾರು 2 ವರ್ಷಗಳ ನಂತರ ನಾನು ನಗರದ ಅತ್ಯಂತ ಸುಂದರವಾದ ಪ್ರದೇಶದಲ್ಲಿ ಒಂದು ದೊಡ್ಡ ಮನೆಯನ್ನು ಖರೀದಿಸಿದೆ. ಆ ಮನೆಯ ಕೀಲಿ ಕೈ ಸಿಕ್ಕಾಗ ನನ್ನ ಕಣ್ಣೆದುರು ಆ ಹಳೆಯ ಮುರಿದು ಬಿದ್ದ ಮನೆ ನಿಂತಿತ್ತು. ಎಲ್ಲಿ ಮಳೆ ಬಂದರೆ ನೀರು ಸೋರುತ್ತಿತ್ತು ಆ ಮನೆ. ನಾನು ಅಂದೇ ನವ್ಯಾಳಿಗೆ ಹೇಳಿದೆ, ಬಾ ನವ್ಯ, ಇನ್ಮೇಲೆ ನಮ್ಮ ಬದುಕನ್ನು ನಮಗಿಷ್ಟ ಬಂದಂತೆ ನಡೆಸೋಣ. ನವ್ಯಾಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂದವು. ಇತ್ತ ಕಾರ್ತಿಕ್ ಮತ್ತು ಅಕ್ಷಯ್ಗೆ ನಾನು ಸ್ವಂತ ಉದ್ಯಮ ಶುರು ಮಾಡಿದ್ದೇನೆ. ಈಗ ಮೊದಲಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದ್ದೇನೆ ಎನ್ನುವುದು ಗೊತ್ತಾಗುತ್ತಿದ್ದಂತೆಯೇ ಇಬ್ಬರು ಓಡೋಡಿ ನನ್ನ ಹತ್ತಿರ ಬಂದರು. ನಾನು ಬಾಗಿಲ ಬಳಿ ತಲುಪುತ್ತಿದ್ದಂತೆಯೇ ಇಬ್ಬರು ಬಂದು ನನ್ನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಕಾರ್ತಿಕ್ ಅಳುತ್ತಾ, ಅಪ್ಪ, ನಮ್ಮಿಂದ ತುಂಬ ದೊಡ್ಡ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಬಿಡಿ ಅಂದ. ಅಕ್ಷಯ್ ಕೂಡ ತಲೆ ತಗ್ಗಿಸಿ ನಿಂತಿದ್ದ. ನಾನು ಇಬ್ಬರನ್ನ ಎಬ್ಬಿಸಿ ಕೆಲವು ಕ್ಷಣ ಮೌನವಾಗಿ ನೋಡಿದೆ. ಆಮೇಲೆ, ಮಗನೇ, ತಪ್ಪು ಅನ್ನೋದು ಮಾನವನ ಸಹಜ. ನಿಮಗೇನಾದರೂ ನಿಜಕ್ಕೂ ನಿಮ್ಮ ತಪ್ಪಿನ ಅರಿವಾಗಿದ್ದರೆ ನಾನು ನಿಮ್ಮನ್ನು ಕ್ಷಮಿಸುತ್ತೀನಿ ಅಂದೆ. ಇದನ್ನು ಕೇಳಿ ಇಬ್ಬರ ಮುಖದಲ್ಲೂ ಹೊಸ ಮೆರುಗು ಬಂತು. ನನಗೆ ಅನಿಸಿತು, ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು ಅಂತ. ಆದರೆ ಕೆಲವೊಂದು ಕೆಟ್ಟ ಅಭ್ಯಾಸಗಳು ಅಷ್ಟು ಸುಲಭವಾಗಿ ಬದಲಾಗಲ್ಲ ಅಲ್ಲವಾ? ಕೆಲವೇ ತಿಂಗಳಲ್ಲಿ ಕಾರ್ತಿಕ್ ಮತ್ತೆ ನನ್ನ ಬಳಿ ಬಂದು, ಅಪ್ಪ, ಕಂಪನಿಯ ಅರ್ಧ ಪಾಲು ನನ್ನ ಹೆಸರಿಗೆ ಮಾಡಿದರೆ ಬ್ಯಾಂಕ್ನಿಂದ ದೊಡ್ಡ ಲೋನ್ ಸಿಗುತ್ತೆ ಅಂದ. ಅವನ ಮಾತು ಮುಗಿಯುವಷ್ಟರಲ್ಲಿ ಅಕ್ಷಯ್, ಹೌದು ಅಪ್ಪ, ಹಾಗೆಯೇ ಈ ಹೊಸ ಮನೆಯನ್ನು ಈಗಲೇ ನನ್ನ ಹೆಸರಿಗೆ ಮಾಡಿಬಿಡಿ. ಕೊನೆಗೆ ಇದೆಲ್ಲ ನಮಗೆ ಅಲ್ವಾ ಸೇರೋದು ಅಂದ. ನಾನು ಮೊದಲ ಬಾರಿಗೆ ಇಬ್ಬರ ಕಣ್ಣುಗಳನ್ನು ನೇರವಾಗಿ ನೋಡಿದೆ. ಅಲ್ಲಿ ನನಗೆ ಪ್ರೀತಿ ಕಾಣಿಸಲಿಲ್ಲ, ಬರೀ ಸ್ವಾರ್ಥ ಮತ್ತು ದುರಾಸೆ ಮಾತ್ರ ಕಾಣಿಸುತ್ತಿತ್ತು. ಆ ಕ್ಷಣದಲ್ಲಿ ನನ್ನಲ್ಲಿನ ಅಪ್ಪ ತುಂಬ ಅತ್ತ. ಆದರೆ ಒಬ್ಬ ಜಾಗರೂಕ ಮನುಷ್ಯ ಎಚ್ಚರಗೊಂಡ. ನಾನು ಅಲ್ಮಾರಾದಿಂದ ಅವರ ಎಲ್ಲ ಕಾಗದ ಪತ್ರಗಳನ್ನು ಹೊರಗೆ ತೆಗೆದೆ. ಶಾಂತ ಧ್ವನಿಯಲ್ಲಿ ಹೇಳಿದೆ, ಇವತ್ತಿನಿಂದ ನೀವಿಬ್ಬರು ನಿಮ್ಮ ನಿಮ್ಮ ಕಾಲುಗಳ ಮೇಲೆ ಸ್ವಂತವಾಗಿ ಬದುಕಿ. ಇಬ್ಬರು ನನ್ನನ್ನು ಆಶ್ಚರ್ಯದಿಂದ ನೋಡತೊಡಗಿದ್ದರು. ನಾನು ಹೊರಬಾಗಿಲಿನ ಕಡೆಗೆ ಬೆರಳು ತೋರಿಸುತ್ತಾ, ಯಾವ ದಿನ ನಿಮಗೆ ನಿಮ್ಮ ಅಪ್ಪನ ಚಿಂತೆ ಯಾಕಿರಬೇಕಿತ್ತು? ಅಂದು ನಿಮಗೆ ಬರೀ ನನ್ನ ಹಣದ ಚಿಂತೆ ಇತ್ತು. ಇವತ್ತಿಗೂ ನಿಮಗೆ ನಾನು ಕಾಣಿಸುತ್ತಿಲ್ಲ, ನನ್ನ ಆಸ್ತಿ ಪಾಸ್ತಿ ಮಾತ್ರ ಕಾಣಿಸುತ್ತಿದೆ ಅಂದ. ಕಾರ್ತಿಕ್ ಅಳುತ್ತಾ, ಅಪ್ಪ, ದಯವಿಟ್ಟು ಇನ್ನೊಂದು ಅವಕಾಶ ಕೊಡಿ ಅಂದ. ನಾನು ತಲೆಯಾಡಿಸಿ, ನಾನು ಈಗಾಗಲೇ ಬೇಕಾದಷ್ಟು ಅವಕಾಶ ಕೊಟ್ಟಿದ್ದೀನಿ ಮಗನೇ, ಆದರೆ ನೀವು ಪ್ರತಿ ಬಾರಿಯೂ ನನ್ನ ಪ್ರೀತಿಯನ್ನು ನನ್ನ ದೌರ್ಬಲ್ಯ ಅಂದುಕೊಂಡ್ರಿ ಅಂದೆ. ಆಮೇಲೆ ನಾನು ನವ್ಯಾಳ ಕೈ ಹಿಡಿದುಕೊಂಡೆ. ಕೊನೆಯ ಬಾರಿಗೆ ಇಬ್ಬರು ಮಕ್ಕಳು ಹೇಳಿದೆ. ಯಾವ ಮಕ್ಕಳಿಗಾಗಿ ನಾನು ನನ್ನ ಇಡೀ ಜೀವನವನ್ನು ರಸ್ತೆಯಲ್ಲೇ ಕಳೆದೆನೋ ಅದೇ ಮಕ್ಕಳು ಹೆತ್ತವರನ್ನು ಹೊರಗೆ ಅಂತ ಭಾವಿಸುತ್ತಿದ್ದಾರೆ. ಅಂತಹ ಸಂಬಂಧಗಳನ್ನು ಮುಂದುವರಿಸುವ ಬದಲು ಇಲ್ಲೇ ಕೊನೆಗೊಳಿಸುವುದು ಒಳ್ಳೆಯದು. ಕೆಲವು ಕ್ಷಣ ನಿಶ್ಶಬ್ದತೆಯಿಂದ ನಂತರ ನಾನು ಬಾಗಿಲು ಮುಚ್ಚಿದೆ. ಅಂದು ನನ್ನ ಮನೆಯಿಂದ ಇಬ್ಬರು ಮಕ್ಕಳು ಹೊರಗೆ ಹೋಗಲಿಲ್ಲ. ನನ್ನ ಹೃದಯದಿಂದ ಕೊನೆಯ ಆಸೆಯೂ ಹೊರಟು ಹೋಗಿತ್ತು. ಆದರೆ ಅಂದು ಸಂಜೆ ಮೊದಲ ಬಾರಿಗೆ ನಾನು ಮತ್ತು ನವ್ಯ ಅಂಗಳದಲ್ಲಿ ನೆಮ್ಮದಿಯಿಂದ ಕುಳಿತಿದ್ದೆವು. ಈಗ ನಮಗೆ ಯಾವುದೇ EMI ಕಟ್ಟುವ ಚಿಂತೆ ಇರಲಿಲ್ಲ, ಯಾವುದೇ ಜವಾಬ್ದಾರಿ ಹೊರೆ ಇರಲಿಲ್ಲ, ಬರೀ ಒಬ್ಬರಿಗೊಬ್ಬರು ಸಾಂಗತ್ಯವಿತ್ತು. ಬಹುಶಃ ಇಷ್ಟೊಂದು ವರ್ಷಗಳ ನಂತರ ನಾವು ನಿಜವಾದ ಜೀವನವನ್ನು ಜೀವಿಸಲು ಶುರು ಮಾಡಿದ್ದೆವು. ಒಬ್ಬ ತಂದೆ ತನ್ನ ಜೀವನದ ಅತ್ಯಂತ ಸುಂದರವಾದ ಭಾಗವನ್ನು ಮಕ್ಕಳ ಹೆಸರಿಗೆ ಬರೆದುಕೊಡುತ್ತಾನೆ. ಅವನು ತನ್ನ ಆಸೆಗಳನ್ನು, ಕನಸುಗಳನ್ನು, ತನ್ನೆಲ್ಲ ಸಂತೋಷಗಳನ್ನು ಹೊಸಕ್ಕೆ ಹಾಕಿ ಹಗಲು ರಾತ್ರಿ ಕಷ್ಟಪಡುವುದು ತನ್ನ ಮಕ್ಕಳಿಗೆ ಎಂದಿಗೂ ಯಾವುದೇ ಕೊರತೆಯಾಗಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ. ಆದರೆ ಅದೇ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಹೆತ್ತವರ ತ್ಯಾಗವನ್ನು ಮರೆತು ಅವರನ್ನು ಬರೀ ಹಣದ ತರುವ ಮೆಷಿನ್ ಅಥವಾ ತಮ್ಮ ಅಗತ್ಯಗಳ ಪೂರೈಸುವ ಸಾಧನ ಅಂತ ಭಾವಿಸಿದರೆ ಅದಕ್ಕಿಂತ ದೊಡ್ಡ ನೋವು ಹೆತ್ತವರಿಗೆ ಇನ್ನೊಂದಿರಲು ಸಾಧ್ಯವೇ ಇಲ್ಲ. ಹಣ, ಆಸ್ತಿ, ಬಂಗಲೆ, ಕಾರುಗಳು ಮನುಷ್ಯನಿಗೆ ತಾತ್ಕಾಲಿಕ ಸುಖ ಕೊಡಬಹುದು, ಆದರೆ ಹೆತ್ತವರ ಪ್ರೀತಿ ಎಂದಿಗೂ ಮರುಕಳಿಸಿ ಕೊಡಲಾಗುವುದಿಲ್ಲ.
ಯಾವ ದಿನ ಹೆತ್ತವರು ಈ ಲೋಕವನ್ನು ಬಿಟ್ಟು ಹೋಗುತ್ತಾರೋ ಅಂದು ಕೋಟಿ ಕೋಟಿ ಹಣವಿದ್ದರೂ ಅವರ ಒಂದು ಆಶೀರ್ವಾದ, ಅವರ ಒಂದು ಪ್ರೀತಿ ಹಸ್ತದ ಕೊರತೆಯನ್ನು ನೀಗಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮಗ ಮಗಳು ಈ ಮಾತನ್ನು ನೆನಪಿಡಬೇಕು. ಬಾಲ್ಯದಲ್ಲಿ ಯಾವ ಕೈ ನಿಮ್ಮನ್ನು ಹಿಡಿದು ನಡೆಯಲು ಕಲಿಸಿತೋ ಇಳಿ ವಯಸ್ಸಿನಲ್ಲಿ ಅದೇ ಕೈಗೆ ನಿಮ್ಮ ಆಸರೆ ಅಗತ್ಯವಿರುತ್ತದೆ. ಯಾವ ತಂದೆ ತನ್ನ ಯೌವನವನ್ನು ರಸ್ತೆಯಲ್ಲಿ ಸುಡುವ ಬಿಸಿಲಿನಲ್ಲಿ ಸುರಿಯುವ ಮಳೆಯಲ್ಲಿ ಕಳೆದನೋ, ಮತ್ತೆ ಯಾವ ತಾಯಿ ತನ್ನ ಪ್ರತಿಯೊಂದು ಸಂತೋಷವನ್ನು ತ್ಯಾಗ ಮಾಡಿ ಮಕ್ಕಳ ಭವಿಷ್ಯಕ್ಕಾಗಿ ಬೆಳಗಿದಳು. ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ಬರೀ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬರ ಧರ್ಮ. ನಿಮ್ಮ ತಂದೆ ತಾಯಿ ಇವತ್ತಿಗೂ ನಿಮ್ಮ ಜೊತೆಯಲ್ಲಿದ್ದರೆ ಅವರಿಗೆ ಸಮಯ ಕೊಡಿ, ಅವರನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ, ಅವರ ಜೊತೆ ಪ್ರೀತಿಯಿಂದ ಮಾತನಾಡಿ. ಯಾಕಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಮತ್ತೆ ಸಿಗಬಹುದು, ಆದರೆ ಹೆತ್ತವರು ಮತ್ತೆಂದೂ ಸಿಗುವುದಿಲ್ಲ. ನೆನಪಿಡಿ, ಮಕ್ಕಳ ನಿಜವಾದ ಗುರುತು ಅವರು ಮಾಡುವ ದುಡಿಮೆಯಲ್ಲ, ಹೆತ್ತವರಲ್ಲಿ ಅವರು ತೋರಿಸುವ ಪ್ರೀತಿ ಮತ್ತು ಗೌರವದಲ್ಲಿರುತ್ತದೆ. ಯಾವ ಮನೆಯಲ್ಲಿ ತಂದೆ ತಾಯಿಗೆ ಗೌರವ ಸಿಗುತ್ತದೆಯೋ ಆ ಮನೆಯಲ್ಲಿ ನೆಮ್ಮದಿ ತಾನಾಗಿಯೇ ಒಲಿದು ಬರುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿತ್ತು ಎಂದರೆ ಭಾವಿಸುತ್ತೇನೆ. ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೋಟಿಫಿಕೇಷನ್ ಬೆಲ್ ಐಕಾನನ್ನು ಖಂಡಿತ ಒತ್ತಿ. ಇದರಿಂದ ನಮ್ಮ ಮುಂದಿನ ಪ್ರತಿಯೊಂದು ಅಪ್ಡೇಟ್ಗಳು ನಿಮಗೆ ಎಲ್ಲರಿಗಿಂತ ಮುಂಚಿತವಾಗಿಯೇ ಸಿಗುತ್ತದೆ. ಧನ್ಯವಾದಗಳು. ಮತ್ತೊಂದು ಸುಂದರ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.